ವಂದನೆಗಳು ಆಂಟಿ. ಧನ್ಯವಾದಗಳು. ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಬ್ರದರ್. ಓಕೆ. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಮ್ಮೆಲ್ಲರನ್ನೂ ಸಹ ಇನ್ನೂ ಜೀವಂತವಾಗಿದ್ದು ಮಾರ್ಪಡಲಿಕ್ಕೆ, ನಿಮಗೆ ಹತ್ತಿರ ಆಗ್ಲಿಕ್ಕೆ ಇನ್ನೂ ಬೇಕಾಗಿರುವಂತಹ ಅವಕಾಶಗಳನ್ನ ಮತ್ತೆ ಮತ್ತೆ ಕೊಡ್ತಿರೋದಕ್ಕೋಸ್ಕರ ನಮಗೆ ಧನ್ಯವಾದಗಳು, ಕೃತಜ್ಞತೆಗಳು ಅಪ್ಪ. ಕೊಟ್ಟಿರುವಂತಹ ಈ ಅವಕಾಶವನ್ನ ಸದುಪಯೋಗ ಮಾಡಿಕೊಳ್ಳುವಂತಹ ಜ್ಞಾನವನ್ನ, ಬುದ್ಧಿಯನ್ನ ನಮ್ಮೆಲ್ಲರಿಗೂ ದಯಪಾಲಿಸಿ ತಂದೆ. ಹಾಗೆ ಈ ಸಮಯದಲ್ಲಿ ನಿಮ್ಮ ವಾಕ್ಯವನ್ನ ಹೇಳ್ತಿರುವಂತಹ ನನ್ನ ಜೊತೆ ಪರಿಶುದ್ಧಾತ್ಮರ ಸಹಾಯವನ್ನ ಇಟ್ಟು ಕೇಳುವಂತಹ ನಿಮ್ಮ ಮಕ್ಕಳಲ್ಲಿ ಸಾತ್ವಿಕತೆ, ಅಂಗೀಕರಿಸುವಂತಹ ಮನೋಭಾವವನ್ನ ಇಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು, ಕಳೆದ ವಾರ ಒಂದು ಅಂಶವನ್ನ ಶುರು ಮಾಡಿದ್ವಲ್ವಾ, ಅದನ್ನ ಮುಗಿಸ್ಕೊಳ್ಳೋಣ ಪ್ರಿಯರೇ. ಇವತ್ತು 2ನೇ ಭಾಗ. ಯಾವುದು ಇಷ್ಟಕ್ಕೂ ಕಳೆದ ವಾರ ನಾವು ಆಲೋಚನೆ ಮಾಡಿದಂತಹ ಅಂಶದ ಹೆಸರು ದೇವರು ಮಾಡುವ ಗಾಯ. ದೇವರು ಮಾಡುವ ಗಾಯ. ಆ ಅಂಶದ 2ನೇ ಭಾಗವನ್ನ, ಕೊನೆ ಭಾಗವನ್ನ ಇವತ್ತು ನೋಡ್ಲಿಕ್ಕೆ ಹೊರಟಿದ್ವಿ. ಓಕೆ. ಕಳೆದ ವಾರ ನಾವೆಲ್ಲ ಏನೇನು ಆಲೋಚನೆ ಮಾಡಿದ್ವಿ? ಪ್ರಪ್ರಥಮವಾಗಿ ಒಂದು ವಚನವನ್ನ ಓದಿದ್ವಿ. ಗಾಯ ಮಾಡುವಂತಹದ್ದು ದೇವರೇ, ಆ ಗಾಯವನ್ನ ಕಟ್ಟುವಂತಹದ್ದು ದೇವರೇ. ಆದ್ರೆ ಪ್ರಪಂಚ ದೇವರನ್ನ ಯಾವತ್ತು ಗಾಯ ಮಾಡುವಂತವರಂತೆ ನೋಡಿಲ್ಲ, ಹೌದಾ ಇಲ್ವಾ? ಯಾಕಂದ್ರೆ ಎಲ್ಲರೂ ಸಹ ಗಾಯವನ್ನ ಕಟ್ಟುವಂತೇನೆ ಅಲ್ವಾ ದೇವರನ್ನ ನೋಡುವಂತಹದ್ದು. ನಮ್ಗೇನಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ, ನಮಗೇನಾದ್ರೂ ಅನಾರೋಗ್ಯ ಇದ್ರೆ ದೇವರ ಹತ್ರ ಹೋಗೋಣ ಅಂತ ಹೇಳಿ ನೋಡ್ತಾರೆ ಬಿಟ್ರೆ, ದೇವರಿಂದಲೂ ಗಾಯ ಆಗತ್ತೆ, ದೇವರು ಮನುಷ್ಯರಿಗೆ ಗಾಯ ಮಾಡ್ತಾರೆ ಅಂತ ಹೇಳಿ ಎಷ್ಟ್ ಜನ ತಿಳ್ಕೊಂಡಿದ್ದಾರೆ, ಎಷ್ಟ್ ಜನ ಅನ್ಕೊಂಡಿದ್ದಾರೆ, ಹೌದಾ ಇಲ್ವಾ? ದೇವರು ಗಾಯ ಮಾಡ್ತಾರೆ ಇಷ್ಟಕ್ಕೂ? ಖಂಡಿತವಾಗಿ ಮಾಡ್ತಾರೆ. ತಮ್ಮ ಮಕ್ಕಳಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿದ್ರೆ ಮಾಡ್ತಾರಲ್ವಾ? ಓಕೆ. ಈಗ ಆ ಗಾಯ ಮಾಡುವಂತಹದ್ರಲ್ಲಿ ಎಷ್ಟು ರೀತಿ ಅಂತ ಹೇಳಿ ನಾವು ಕಳೆದ ವಾರ ಆಲೋಚನೆ ಮಾಡಿ ನೋಡಿದ್ವಲ್ವಾ? ಒಬ್ಬ ವ್ಯಕ್ತಿಗೆ ಗಾಯ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಅನಾರೋಗ್ಯ ಸಮಸ್ಯೆ ಆಗಿರಬಹುದು, ಹಾಸಿಗೆ ಮೇಲೆ ಮಲಗಿಸುವಂತಹದ್ದಾಗಿರ್ಬೋದು, ರೆಸ್ಟ್ ಕೊಡುವಂತಹ ಈ ರೀತಿಯಾಗಿರುವಂತಹದ್ದೆಲ್ಲ ಮಾಡ್ತಾರೆ, ನಿಜಾನ? ಓಕೆ. ಅದೇ ಒಂದು ಊರಿಗೆ ಅಥವಾ ಒಂದು ಪಟ್ಟಣಕ್ಕೆ, ಒಂದು ಸಿಟಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿದ್ರೆ, ತುಫಾನನ್ನು, ಭೂಕಂಪವನ್ನು ತಗೊಂಡ್ ಬರ್ತಾರೆ, ಅಥವಾ ಕೋವಿಡ್ ರೀತಿಯಾಗಿರುವಂತಹ ಕಾಯಿಲೆಗಳನ್ನ ತಗೊಂಡ್ ಬರ್ತಾರೆ. ಇದಿಷ್ಟು ಸಹ ನಾವು ಕಳೆದ ವಾರ ನೋಡಿದಂತಹ ವಿಚಾರಗಳು. ಓಕೆ. ಹಾಗಾದ್ರೆ ಈ ವಾರ ಏನ್ ನೋಡ್ತಿದೀವಿ ಪಾಠದಲ್ಲಿ? ಈ ಗಾಯಕ್ಕೆ ಒಂದು ರೀತಿಯಾಗಿರುವಂತಹ ವಿಶಿಷ್ಟವಾಗಿರುವಂತಹ ಗುಣ ಇರುತ್ತೆ ಪ್ರಿಯ, ಹೌದಲ್ವಾ? ಪ್ರಪಂಚದಲ್ಲಿ ಯಾವುದೂ ಸಹ ಕಲಿಸದೇ ಇರುವಂತಹ ಪಾಠವನ್ನ ಯಾವ್ದು ಕಲಿಸಬಹುದು? ಗಾಯ ಅನ್ನುವಂತಹದ್ದು, ನಿಜನಾ? ನಾವು ಕಳೆದ ವಾರ ಇದನ್ನು ಸಹ ನೋಡಿದ್ವಿ. ಹಾಸಿಗೆ ಮೇಲೆ ಮಲ್ಕೊಳ್ಳುವುದಕ್ಕಿಂತ ಮುಂಚೆ ನಾನ್ ಸಿಂಹ, ನಾನು ಹುಲಿ ಅಂತಿದ್ದಂತಹ ವ್ಯಕ್ತಿ ಹಾಸಿಗೆ ಮೇಲೆ ಮಲ್ಕೊಂಡ ನಂತರ ಎಂತ ಪರಿಸ್ಥಿತಿ ಬಂದಿರುತ್ತೆ? ಯಾರಾದ್ರೂ ಬಂದು ನನ್ನನ್ನ ಮಾತಾಡ್ಸಿದ್ರೆ ಸಾಕು, ಪಾಸ್ಟರ್ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಸಾಕು, ಇಷ್ಟಕ್ಕೂ ಬೆಡ್ ಅಲ್ಲಿ ದೇವ್ರು ಮಲಗಿಸುವುದಕ್ಕಿಂತ ಮುಂಚೆ, ಹಾಸ್ಪಿಟಲ್ ಅಲ್ಲಿ ದೇವ್ರು ಅಡ್ಮಿಟ್ ಮಾಡುವುದಕ್ಕಿಂತ ಮುಂಚೆ ಅಹಂಕಾರ, ದುರಹಂಕಾರ ಎಲ್ಲ ಇತ್ತಲ್ವಾ? ಈಗ ಎಲ್ಲಿ ಹೋಯ್ತು? ಆ ಮನುಷ್ಯನಲ್ಲಿ ಇರುವಂತ ಅಹಂಕಾರವನ್ನ ಗಾಯ ಅನ್ನುವಂತಹದ್ದು ತೆಗೆದು ಹಾಕಿದೆ, ಹೌದಾ? ನಿಜನ? ಇರುವಂತಹ ಕಲ್ಮಶವನ್ನೆಲ್ಲ ಗಾಯ ಅನ್ನುವಂತಹದ್ದು ತೆಗೆದು ಹಾಕಿದೆ. ಇಷ್ಟೊಂದು ಪಾಠ ಕಲ್ಸುತ್ತ ಗಾಯ ಅನ್ನುವಂತಹದ್ದು. ಹೌದು. ಯಾರು ಹೇಳಿದ್ರು ಕೇಳಿಲ್ಲ ಅಲ್ವಾ ಈ ವ್ಯಕ್ತಿ? ಚೆನ್ನಾಗಿದ್ದಾಗ ಯಾರು ಹೇಳಿದ್ರು ಕೇಳಿಲ್ಲ ಅಲ್ವಾ ಈ ವ್ಯಕ್ತಿ? ಗಾಯ ಅನ್ನುವಂತಹದ್ದು ಒಂದೇ ಒಂದು ವ್ಯಕ್ತಿ ಪಾಠ ಕಲಿಸ್ತಾ? ಹೌದು. ನಾನು ಕಳೆದ ವಾರ ಇನ್ನೊಂದು ಎಕ್ಸಾಂಪಲ್ ಕೊಟ್ಟೆ. ಯಾವಾಗ್ಲೂ ಸ್ಪೀಡ್ ಆಗಿ ಬೈಕ್ ಓಡಿಸುವಂತಹ ವ್ಯಕ್ತಿನೂ ಸಹ ಗಾಯ ಆದ ನಂತರ ಒಂದ್ 50-60 ಸ್ಪೀಡ್ ಮೇಲೆ ಹೋಗಪ್ಪ ಅಂತ ಹೇಳಿದ್ರೆ ಹೋಗೋದಿಲ್ಲ. ನಾನು ಎಕ್ಸಾಂಪಲ್ ಕೊಟ್ನಲ್ವಾ, ಕಳೆದ 20 ವರ್ಷದಿಂದ ಆ ವ್ಯಕ್ತಿ 60 ಸ್ಪೀಡ್ ಅನ್ನ ಕ್ರಾಸ್ ಮಾಡಿಲ್ಲ ಅಂತ ಹೇಳಿ. ಏನಕ್ಕೋಸ್ಕರ? ಈ ಮುಂಚೆ ಚೆನ್ನಾಗಿದ್ದಾಗ ಯಾರಾದ್ರೂ ಬಂದು ಸ್ಲೋ ಆಗಿ ಹೋಗು ಅಂತ ಹೇಳಿದ್ರೆ ಕೇಳ್ತಾನ ಈ ವ್ಯಕ್ತಿ? ಇಲ್ಲ. ದೇವ್ರು ಗಾಯ ಮಾಡಿದ್ರೆ ಕಲಿತಾನ? ಕಲಿಬೇಕು. ಅದು ಗಾಯಕ್ಕಿರುವಂತ ಸ್ಪೆಷಾಲಿಟಿ. ಎಂತ ವ್ಯಕ್ತಿಯನ್ನ ಬೇಕಾದ್ರೂ ಬದಲಿಸುತ್ತೆ. ಕಷ್ಟಗಳು, ಶ್ರಮೆಗಳು ಅನ್ನುವಂತಹದ್ದು ಎಂತ ವ್ಯಕ್ತಿಯನ್ನ ಬೇಕಾದ್ರೂ ಚೇಂಜ್ ಮಾಡುತ್ತೆ, ಅದೇ ಅಲ್ವಾ? ಓಕೆ. ಈಗ ಗಾಯ ಮಾಡುವುದಕ್ಕಿಂತ ಮುಂಚೆ ದೇವರು ಗಾಯ ಮಾಡ್ತೀನಿ ಅಂತ ಹೇಳಿ ಸುಮ್ನೆ ಮಕ್ಕಳಿಗೆ ಗಾಯ ಮಾಡೋದಿಲ್ಲ. ಎಷ್ಟು ಎಚ್ಚರಿಕೆಗಳು ಬರುತ್ತೆ ಗಾಯ ಮಾಡುವುದಕ್ಕಿಂತ ಮುಂಚೆ ನಮಗೆ. ದೇವರು ಹೇಳ್ತಾರ ಇಲ್ವಾ ನಮಗೆ, ಮಗನೇ ನೀನ್ ಮಾಡ್ತಿರುವಂತಹ ಪಾಪವನ್ನ ಅಥವಾ ನೀನ್ ಜೀವಿಸ್ತಿರುವಂತಹ ಜೀವನವನ್ನ, ನನಗಿಷ್ಟ ಇಲ್ಲದೆ ಇರುವಂತಹ ಜೀವನವನ್ನ ನೀನ್ ಮುಂದುವರಿಸ್ಕೊಂಡು ಹೋದ್ರೆ ಖಂಡಿತವಾಗಿ ಒಂದಿನ ನೀನು ಗಾಯ ಮಾಡ್ತೀನಿ. ಆಗ ನಿನಗ್ ನೋವಾಗತ್ತೆ. ನಿನಗ್ ನೋವಾಗುವಂತಹದ್ದು ನನಗಿಷ್ಟ ಇಲ್ಲ. ಅದಕ್ಕೋಸ್ಕರ ಮುಂಚೆನೆ ನಿನ್ಗೆ ಎಚ್ಚರಿಕೆಯನ್ನ ಕೊಡ್ತಿದ್ದೀನಿ. ಬದಲಾಗ್ತೀಯಾ? ಎಚ್ಚರಿಕೆ ಕೊಡ್ತಾರೆ ಇಷ್ಟಕ್ಕೂ ದೇವ್ರು ಗಾಯ ಮಾಡುವುದಕ್ಕಿಂತ ಮುಂಚೆ?
ಕೊಡ್ತಾರ? ಹ್ಮ್. ಯಾರ್ಯಾರೋ ವಾರ್ನಿಂಗ್ ಕೊಡ್ತಾರಂತೆ ಏನಾದ್ರು ಮಾಡುವುದಕ್ಕಿಂತ ಮುಂಚೆ, ಹೌದಾ ಇಲ್ವಾ? ಸರ್ಕಾರ ಏನಾದ್ರು ಮಾಡುವುದಕ್ಕಿಂತ ಮುಂಚೆ, ಜಪ್ತಿ ಎಲ್ಲ ಮಾಡುವುದಕ್ಕಿಂತ, ಬ್ಯಾಂಕ್ಗಳು ಜಪ್ತಿ ಮಾಡುವುದಕ್ಕಿಂತ ಮುಂಚೆ ನೋಟಿಸ್ಗಳು ಬರುತ್ತಾ ನಿಮ್ಗೆ? ಬರುತ್ತಲ್ವಾ? ನೋಟಿಸ್ 1, ನೋಟಿಸ್ 2 ಅಂತ ಹೇಳಿ ಬರುತ್ತಾ? ಹೌದಲ್ವಾ? ದೇವರು ಬರುತ್ತೆ. ನೋಟಿಸ್ ಕೊಡದೆ ಗಾಯ ಮಾಡ್ತಾರ? ದೇವರ ಎಚ್ಚರಿಕೆ ಕೊಡದೆ ಗಾಯ ಮಾಡ್ತಾರ? ಕೊಡ್ತಾರೆ. ದೇವರ ಎಚ್ಚರಿಕೆಗಳು ಒಂದು ರೀತಿಯಾಗಿ ಬೇರೆ ರೀತಿಯಾಗಿರುತ್ತೆ ಅಷ್ಟೇ, ನಾವು ಅರ್ಥ ಮಾಡ್ಕೋಬೇಕು. ಒಂದ್ಸರಿ ನೋಡೋಣ ಸತ್ಯವೇದದಲ್ಲಿ. ಹಗ್ಗಾಯನ ಗ್ರಂಥ, ಬೇಡ, ಎರೆಮಿಯನ ಗ್ರಂಥ. ಎರೆಮಿಯನ ಗ್ರಂಥ 6ನೇ ಅಧ್ಯಾಯ. ಎರೆಮಿಯನ ಗ್ರಂಥ 6ನೇ ಅಧ್ಯಾಯ 17ನೇ ವಚನ. 6:17. ತುತ್ತೂರಿಯ ಶಬ್ದವನ್ನು ಕೇಳಿರಿ ಎಂದು ನಾನು ಅವರ ಮೇಲೆ ಕಾವಲುಗಾರರನ್ನು ನೇಮಿಸಲು ನಾವು ಕೇಳಲೊಲ್ಲೆವು ಎಂದು ಹೇಳಿದರು. ಆದ ಕಾರಣ ಜನಾಂಗಗಳೇ ಕೇಳಿರಿ, ಜನಸಮೂಹವೇ ಅವರಲ್ಲಿ ನಡೆದದ್ದನ್ನು ಮನಸ್ಸಿಗೆ ತಂದುಕೋ. ಭೂಲೋಕವೇ ಕೇಳು, ಆಹಾ, ಈ ಜನರು ನನ್ನ ಮಾತುಗಳನ್ನು ಕೇಳದೆ ನನ್ನ ಧರ್ಮ ಬೋಧನೆಯನ್ನು ಅಸಡ್ಡೆ ಮಾಡಿದ್ದರಿಂದ ಇವರ ಆಲೋಚನೆಗಳ ಫಲವಾದ ಕೇಡನ್ನು ಇವರ ಮೇಲೆ ಬರಮಾಡುವೆನು. ಹೌದಾ? ಏನ್ ಅರ್ಥ ಆಯ್ತು ನಮ್ಗೆ ಇದರಲ್ಲಿ? ಕೊಡ್ತಾರಾ ದೇವರ ಎಚ್ಚರಿಕೆಗಳನ್ನ? ಏನ್ ಹೇಗಿರುತ್ತಂತ ದೇವ್ರು ಕೊಡುವಂತ ಎಚ್ಚರಿಕೆ? ತುತ್ತೂರಿಯ ಶಬ್ದವನ್ನು ಕೇಳಿರಿ ಎಂದು ನಾನು ಅವರ ಮೇಲೆ ಕಾವಲುಗಾರರನ್ನು ನೇಮಿಸಲು ನಾವು ಕೇಳಲೋಲ್ಲೆವು ಎಂದು ಹೇಳಿದರು. ತುತ್ತೂರಿಯ ಶಬ್ದ ಕೇಳಿಸ್ಕೊಡ್ರಪ್ಪ ಅಂತ ಹೇಳಿದ್ರೆ ಇವ್ರು ಏನ್ ಮಾಡಿದ್ರಂತೆ? ನಾವ್ ಕೇಳೋದಿಲ್ಲ, ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಏನ್ ತುತ್ತೂರಿಯ ಶಬ್ದ ಅಂದ್ರೆ ಏನು? ಈ ಕಾಲದಲ್ಲಿ ಏನಾಗಿರ್ಬೋದು ತುತ್ತೂರಿಯ ಶಬ್ದ? ನೀವು ಮೀಟಿಂಗ್ ಗಳಿಗೆ ಬರ್ತೀರಾ ಅಲ್ವಾ ಪ್ರಿಯರೇ? ಬೇಡ. ನೀವು ಮನೇಲಿ ಕುತ್ಕೊಂಡು ಪ್ರಸಂಗಗಳನ್ನ ನೋಡ್ತೀರಾ ಮೊಬೈಲ್ ಅಲ್ಲಿ? ಈಗ ಒಂದ್ ಪ್ರಸಂಗ ನೋಡ್ತಿದ್ದೀರಾ, ಪ್ರತಿದಿನ ಪ್ರಸಂಗಗಳನ್ನ ಕೇಳ್ತಿರ್ತೀರಾ. ಆ ಮೊಬೈಲ್ ಸ್ಪೀಕರ್ ಇದೆಯಲ್ವಾ, ಅದನ್ನ ಏನಂತ ಅನ್ಕೊಂಡಿದ್ದೀರಾ? ಇದಕ್ಕೆ ಹೋಲಿಸಿ ನೋಡಿದ್ರೆ ಆ ಮೊಬೈಲ್ ಸ್ಪೀಕರ್ ಅಲ್ಲಿ ಧ್ವನಿ ಬರುತ್ತಲ್ವಾ, ವಾಕ್ಯೋಪದೇಶಕರ ಧ್ವನಿ ಬರುತ್ತಲ್ವಾ, ಅದನ್ನ ಏನಂತ ಅನ್ಕೊಂಡಿದ್ದೀರಾ? ಅದು ತುತ್ತೂರಿಯ ಶಬ್ದ. ಅಲ್ಲಿ ಬರ್ತಿರುವಂತಹದ್ದು ಏನು? ಹೋಲಿಸಿ ನೋಡಿದಾಗ ಹಳೆ ಒಡಂಬಡಿಕೆಯಲ್ಲಿ ಈ ಎಚ್ಚರಿಕೆ ಈ ತರ ನಡೀತಿತ್ತು. ಹೇಗ್ ನಡೀತಿತ್ತು ಅಂತ ಹೇಳಿದ್ರೆ ತುತ್ತೂರಿ ಶಬ್ದ ಇರ್ತಿತ್ತು. ಅದಾದ್ಮೇಲೆ ಒಬ್ರು ಪ್ರವಾದಿನೋ ಯಾರಾದ್ರೂ ದೇವ್ರು ಕಳಿಸ್ಕೊಟ್ಟಿರುವಂತಹ ವ್ಯಕ್ತಿ ಬಂದು ಮಾತಾಡ್ತಿದ್ರು. ಊರ್ ಮಧ್ಯೆ ನಿಂತ್ಕೊಂಡು ಕೇಳ್ರಪ್ಪ ಅಂತ ಹೇಳಿ ಜೋರಾಗಿ ಕಿರ್ಚಿ ಮಾತಾಡ್ತಾ ಇದ್ರು. ದೇವ್ರು ಹಿಂಗ್ ಅನ್ಕೊಂಡಿದ್ದಾರೆ, ನೀವು ಮಾಡ್ತಿರುವಂತಹ ತಪ್ಪು ಇವತ್ತೇ ಬದಲಾಗಿ ಅಂತ ಹೇಳಿ ಊರ್ ಮಧ್ಯೆ ನಿಂತ್ಕೊಂಡು ಒಬ್ಬ ಪ್ರವಾದಿ ಮಾತಾಡುವಂತಹದ್ದು, ಅಥವಾ ದೇವ್ರು ಯಾರನ್ನ ಕಳ್ಸಿದಾರೋ ಅವ್ರು ಮಾತಾಡುವಂತಹ ಕಾಲ ಇತ್ತು ಹಿಂದೆ. ಹೌದಲ್ವಾ? ಈಗ ತುತ್ತೂರಿ ಅಂದ್ರೆ ಏನು? ಈಗ ಆತರ ಬರುತ್ತಾ? ಆತರ ಊರ್ ಮಧ್ಯೆ ಬಂದು ನಿಂತ್ಕೊಂಡು ಯಾರಾದ್ರೂ ಹೇಳ್ತಾರ ನಿಮ್ಗೆ? ಇಲ್ಲ. ಹೇಗ್ ಗೊತ್ತಾಗುತ್ತೆ ನಮಗೆ? ಹೇಗೆ ಹೇಳಿಸ್ತಾರೆ ದೇವ್ರು ಏನಾದ್ರು ಹೇಳಿಸ್ಬೇಕು ಅಂತ ಹೇಳಿದ್ರೆ? ದೈವ ಸಂದೇಶಕರ ಮೂಲಕ. ನಿಜನಾ? ಎಲ್ಲಿ ಕೇಳ್ಸುತ್ತೆ ನಿಮಗೆ? ನಿಮ್ ಮೊಬೈಲ್ ಸ್ಪೀಕರ್ ಅಲ್ಲಿ ಕೇಳ್ಸುತ್ತೆ? ಕೇಳ್ಸುತ್ತಲ್ವಾ? ವಾಕ್ಯೋಪದೇಶಕರ ಧ್ವನಿ. ಅದನ್ನ ಹೊರತುಪಡಿಸಿ ನೀವು ಸಭೆಗೆ ಬಂದಾಗ ಅಲ್ಲಿಟ್ಟಿರುವಂತಹ ಸ್ಪೀಕರ್ ಗಳಲ್ಲಿ ಕೇಳ್ಸುತ್ತೆ. ಅವ್ರ ಧ್ವನಿ ನಿಮ್ಮ ಕಿವಿಗೆ ಬೀಳುತ್ತೆ. ಹೇಗ್ ಮಾತಾಡ್ತಿದ್ದಾರೆ ಈ ಕಾಲದಲ್ಲಿ ಇವ್ರು? ದೈವ ಸಂದೇಶಕರ ಮೂಲಕ ಮಾತಾಡ್ತಿದ್ದಾರೆ. ಅಥವಾ ನೀವ್ ಸತ್ಯವೇದವನ್ನು ಕೂತ್ಕೊಂಡು ಓದ್ಬೇಕಾದ್ರೆ ನಿಮ್ಮ ಜೊತೆ ಮಾತಾಡ್ತಿದ್ದಾರೆ. ಜನ ಇದೇನಾ ತುತ್ತೂರಿಯ ಧ್ವನಿ? ಕೇಳಿಸ್ತಿದ್ಯಾ ತುತ್ತೂರಿಯ ಧ್ವನಿ? ಯಾವಾಗೆಲ್ಲ ತುತ್ತೂರಿಯ ಧ್ವನಿ ಕೇಳಿಸುತ್ತೆ? ವರ್ಷಕ್ಕೊಂದ್ಸರಿನಾ? 6 ತಿಂಗಳಿಗೊಂದ್ಸರಿನಾ? ಯಾವಾಗ ಎಷ್ಟು ದಿನಕ್ಕೊಂದ್ಸರಿ ಕೇಳಿಸುತ್ತೆ? ಪ್ರತಿ ದಿನ ಕೇಳಿಸುತ್ತಾ? ಕೆಲವೊಮ್ಮೆ ದಿನಕ್ಕೆ 2 ಬಾರಿನೂ ಕೇಳಿಸುತ್ತಾ? 3 ಬಾರಿನೂ ಕೇಳಿಸುತ್ತಾ? ಹೌದು. ಸೆಮಿನಾರ್‌ಗೆ ಬಂದ್ರಿ ಅಂತ ಅನ್ಕೊಳ್ಳಿ. ಸೆಮಿನಾರ್‌ಗೆ ಬಂದಾಗ ಬೆಳಿಗ್ಗೆಯಿಂದ ಪ್ರಸಂಗ ಶುರು ಆಗುತ್ತಾ? ಎಷ್ಟು ಪ್ರಸಂಗ ಇರುತ್ತೆ ಒಂದ್ ದಿನಕ್ಕೆ? ಬೆಳಿಗ್ಗೆ 3 ಅಂತ ಅನ್ಕೊಳ್ರು, ಸಂಜೆ 3, 6 ಪ್ರಸಂಗ ಇರುತ್ತಾ? ಬೇರೆ ಬೇರೆ ಸೌಂಡ್. ಬೆಳಿಗ್ಗೆ ಅವರು ಬಂದು ಪ್ರಸಂಗ ಮಾಡಿ ಹೋಗ್ತಾರೆ. ಈ ತುತ್ತೂರಿಯ ಧ್ವನಿ ಅರ್ಥ ಆಗೋದಿಲ್ವೇನೋ ಪಾಪ ಜನರಿಗೆ ಅಂತ ಹೇಳಿ ಇನ್ನೊಬ್ರು ಬಂದು ಪ್ರಸಂಗ ಮಾಡಿ ಹೋಗಿ ಇನ್ನೊಬ್ರನ್ನ ಕಳಿಸಿ ದೇವ್ರ ಪ್ರಸಂಗ ಮಾಡಿಸ್ತಾರೆ. ಅವ್ರು ಮಾಡಿರುವಂತಹದ್ದು ಆ ಧ್ವನಿ ಅರ್ಥ ಆಗಿಲ್ಲ ಅಂತ ಹೇಳಿ ಇನ್ನೊಬ್ಬರನ್ನ ಕಳಿಸಿ ಪ್ರಸಂಗ ಮಾಡಿಸ್ತಾರೆ. ಆ ಬೇರೆ ಬೇರೆ ರೀತಿಯಾಗಿರುವಂತಹ ಸೌಂಡ್ ಅಲ್ಲಾದ್ರೂ ಸ್ವಲ್ಪ ಜನಕ್ಕೆ ಅರ್ಥ ಆಗತ್ತೇನೋ, ಸ್ವಲ್ಪ ಜನ ಎಚ್ಚೆತ್ಕೊಳ್ತಾರೇನೋ. ಅದೆಲ್ಲ ತುತ್ತೂರಿಯ ಧ್ವನಿನ ಒಂದೊಂದು ತುತ್ತೂರಿ ಒಂದೊಂದು ರೀತಿಯಾಗಿ ಸೌಂಡ್ ಮಾಡ್ತಿದೆ. ಹೌದಲ್ವಾ? ಹೌದಲ್ವಾ? ಅದ್ರಲ್ಲಿ ಯಾವ ತುತ್ತೂರಿಯ ಧ್ವನಿಯನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ಅನ್ನುವಂತಹ ಕ್ವೆಶ್ಚನ್. ಅರ್ಥ ಮಾಡ್ಕೊಳ್ಬೇಕು ಅಂತಾನೆ ಅಲ್ವಾ ದೇವ್ರು ಕಳಿಸ್ತಿರುವಂತಹದ್ದು? ಎಚ್ಚೆತ್ಕೋಬೇಕು ಅಂತಾನೆ ಅಲ್ವಾ ದೇವ್ರು ಕಳಿಸ್ತಿರುವಂತಹದ್ದು? ಹೌದು. ಎಚ್ಚೆತ್ಕೊಂಡಿಲ್ಲ ಅಂತ ಅನ್ಕೊಡಿ. ನೆಕ್ಸ್ಟ್ ಸ್ಟೇಜ್ ಏನಾಗಿರುತ್ತೆ? ಗಾಯ. ನಿಜನಾ? ಯಾಕೆಂದ್ರೆ ಹೇಳಾಯ್ತು, ಎಚ್ಚರಿಕೆ ಕೊಟ್ಟಿದ್ದಾಯ್ತು, ತುತ್ತೂರಿಯ ಧ್ವನಿ ಕೇಳಿಸಿದ್ದಾಯ್ತು ಜನರಿಗೆ. ಈಗ ಅವ್ರು ಎಚ್ಚೆತ್ಕೋಬೇಕು. ಇನ್ನೊಂದ್ ಸ್ವಲ್ಪ ಜನ ಇರ್ತಾರೆ, ಅಟ್ಲೀಸ್ಟ್
ತುತ್ತೂರಿಯ ಧ್ವನಿ ಕೇಳ್ಬೇಕಾದ್ರೆ ಕೇಳಿಸ್ಕೊಳ್ತೀವಿ ಅಂತ ಹೇಳಿ ಸಿದ್ಧ ಆಗಿ ನಡೀತಾರೋ ಬಿಡ್ತಾರೋ ಮಾರ್ಪಡ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ. ಇನ್ನೂ ಸ್ವಲ್ಪ ಜನ ಇರ್ತಾರಂತೆ ಇವಾಗ ನೀವು ಓದಂತಹ ವಚನದ ಪ್ರಕಾರ. ಇವ್ರು ಎಂತವ್ರು? ತುತ್ತೂರಿಯ ಧ್ವನಿ ಕೇಳಿಸ್ಕೊಳ್ಳಿ ಅಂತ ಹೇಳಿದ್ರೆ ಇಲ್ಲ ನಾವ್ ಕೇಳಿಸ್ಕೊಳ್ಳೋದಿಲ್ಲ ಅಂತಾರೆ. ನಿಜಾನ? ನೀವು ಓದಿದ್ರಲ್ವಾ ಆ ವಚನವನ್ನ? ತುತ್ತೂರಿಯ ಶಬ್ದವನ್ನು ಕೇಳಿರಿ ಎಂದು ನಾನು ಅವರ ಮೇಲೆ ಕಾವಲುಗಾರರನ್ನು ನೇಮಿಸಲು ನಾವು ಕೇಳಲೋಲ್ಲೆವು ಎಂದು ಹೇಳಿದರು. ನಾವು ಕೇಳಲೋಲ್ಲೆವು, ನಮ್ಗೆ ಇಷ್ಟ ಇಲ್ಲ ಕೇಳಲಿಕ್ಕೆ. ಎಷ್ಟು ಜನ ಇದಾರೆ ಪ್ರಿಯ ರೈತರ ಪ್ರಪಂಚದಲ್ಲಿ? ವಾಕ್ಯ ಕೇಳಲಿಕ್ಕೆ ನಮಗೆ ಇಷ್ಟ ಇಲ್ಲ. ಹ್ಮ್ ಪ್ರಸಂಗ ಕೇಳಲಿಕ್ಕೆ ನಮಗೆ ಇಷ್ಟ ಇಲ್ಲ. ಪಾಪ ನೀವು ಕಳ್ಸಿರ್ತೀರಾ ಪ್ರಸಂಗವನ್ನ, ಲಿಂಕ್ ಶೇರ್ ಮಾಡಿರ್ತೀರ. ನೋಡ್ತಾರೇನೋ, ಈ ಲಿಂಕ್ ನೋಡ್ತಾರೇನೋ, ಈ ಲಿಂಕ್ ನೋಡ್ತಾರೇನೋ ಅಂತ ಹೇಳಿ ನೋಡಿರ್ತಾರೆ. ಇಲ್ಲ, ನೀವು ಕರೆದಿರ್ತೀರ ಮೀಟಿಂಗ್ಗೆ, ಬನ್ನಿ ಬ್ರದರ್ ಚೆನ್ನಾಗಿರುತ್ತೆ, ಜೀವವುಳ್ಳಂತ ವಾಕ್ಯ ಹೇಳ್ತಾರೆ, ಬರ್ತಾರ? ಇಲ್ಲ. ಸಾಕಷ್ಟು ಜನ ಚರ್ಚಿಗೆ ಬಂದು ಕುತ್ಕೊಂಡು ಅರ್ಥದಲ್ಲಿ ಎದ್ದು ಹೋದಂತವ್ರು ಇದಾರೆ ಗೊತ್ತಾ? ಇನ್ನೊಬ್ಬರ ಬಲವಂತಕ್ಕೆ ಬಂತು. ಏನಿದ್ರ ಅರ್ಥ ಏನು? ತುತ್ತೂರಿಯ ಧ್ವನಿ ಕೇಳಿಸ್ಕೊಳ್ಳಿ, ಬನ್ನಿ ದೇವ್ರು ಕೊಡುವಂತ ಎಚ್ಚರಿಕೆನಾ ಅಂತ ಹೇಳಿದ್ರೆ ಇಲ್ಲ ನಮ್ಗೆ ಇಷ್ಟ ಇಲ್ಲ, ನಾವ್ ಕೇಳಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಹೋಗ್ತಾರೆ. ಹೌದಾ? ಏನ್ ಮಾಡ್ಬೇಕು ಇವ್ರು? ಇಂಥವ್ರು ಗಾಯ ಮಾಡಬಾರ್ದ? ಯಾಕಂದ್ರೆ ಯಾರು ಹೇಳಿದ್ರು ಕೇಳ್ತಿಲ್ಲ. ನೀವ್ ಹೇಳಿದ್ರಿ ಇವ್ರು ಕೇಳಲಿಲ್ಲ. ನೀವ್ ಸಭೆಗ್ ಬನ್ನಿ ಅಂತ ಹೇಳಿದ್ರಿ, ಇವ್ರ ಮತ ಬ್ರದರ್ ನಾವ್ ಸಭೆಗ್ ಬರೋದಿಲ್ಲ ಅಂತ. ಹೌದಾ? ನಾನ್ ಪ್ರಸಂಗ ಕೇಳಿಸ್ತೀನಿ ನೋಡಿ ಬ್ರದರ್, ಪ್ರಸಂಗ ಕಳಿಸ್ತೀನಿ ನೋಡಿ ಬ್ರದರ್ ಅಂತ ಹೇಳಿದ್ರೆ ಇಲ್ಲ ಬ್ರದರ್ ಇದು ಯೇಸು ಕ್ರಿಸ್ತರ ಬಗ್ಗೆ ಹೇಳ್ತಾರೆ, ನಮ್ ಧರ್ಮ ಬೇರೆ, ನಮ್ ಜಾತಿ ಬೇರೆ, ನಾವ್ ಕೇಳೋದಿಲ್ಲ ಅಂತ. ಹೌದಲ್ವಾ? ದೇವ್ರನ್ನ ನಂಬ್ಕೊಳ್ಳಿ ಬ್ರದರ್ ಅಂತ ಹೇಳಿದ್ರೆ ದೇವ್ರು ಇಲ್ಲ, ಯಾರು ಇಲ್ಲ ಬ್ರದರ್ ಅಂತ. ಇವ್ರು ಕಲಿಸ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಹೇಳಿ? ಗಾಯ ಮಾಡ್ಬೇಕಾ ದೇವ್ರು? ಖಂಡಿತ. ನಾನು ಆಗ್ಲೇ ಹೇಳಿದ್ನಲ್ವಾ, ಚರ್ಚಿಗೆ ಬರಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಂತಹ ವ್ಯಕ್ತಿ ಗಾಯ ಮಾಡಿದ್ಮೇಲೆ ಬ್ರದರ್ ನಿಮ್ ಚರ್ಚಿಗೆ ಯಾವಾಗ ಕರ್ಕೊಂಡು ಹೋಗ್ತೀರಾ ನನ್ನನ್ನ? ನಿಮ್ ಚರ್ಚಿಗೆ ಬಂದ್ರೆ ನನಗಿರುವಂತಹ ನೋವು ಕಡಿಮೆ ಆಗುತ್ತಾ? ವಾಸಿ ಮಾಡ್ತಾರ ದೇವ್ರು? ಹಿಂದೆ ಈ ವ್ಯಕ್ತಿನೇ ಅಲ್ವಾ ಅಂದಿತ್ತು. ಒಂದಷ್ಟು ದಿನದ ಹಿಂದೆ ಚೆನ್ನಾಗಿರ್ಬೇಕಾದ್ರೆ ಈ ವ್ಯಕ್ತಿನೇ ಅಲ್ವಾ ಅಂದಿತ್ತು, ನಾನ್ ಎಲ್ಲಿಗೂ ಬರೋದಿಲ್ಲ ಬ್ರದರ್, ದೇವ್ರು ನಿಜವಾಗ್ಲೂ ಇದಾರ, ಅದೆಲ್ಲ ಏನು ಇಲ್ಲ ಅಂತ ಈ ವ್ಯಕ್ತಿನೇ ಅಲ್ವಾ ಅಂದಿತ್ತು. ಸತ್ಯವೇದ ಮತ ಬ್ರದರ್ ಬರೀ ವಿದೇಶಿ ಮತ ಬ್ರದರ್, ಈ ವ್ಯಕ್ತಿನೇ ಅಲ್ವಾ ಅಂದಿತ್ತು. ಈಗ ಹುಷಾರಿಲ್ಲದೆ ಇರುವಂತ ಸಂದರ್ಭದಲ್ಲಿ ಅಥವಾ ದೇವರು ಇನ್ನೊಂದು ರೀತಿಯಾಗಿ ಗಾಯ ಮಾಡಿರುವಂತ ಸಂದರ್ಭದಲ್ಲಿ ಚರ್ಚೆಗೆ ನಾವು ಬರ್ಬೋದಾ? ವಾಸಿ ಮಾಡ್ತಾರ ದೇವ್ರು? ನೋವು ಕಡಿಮೆ ಆಗುತ್ತಾ ಬ್ರದರ್ ಬಂದ್ರೆ? ಗಾಯ ಎಷ್ಟು ಕಲ್ಸುತ್ತೆ ಒಬ್ಬ ಮನುಷ್ಯನಿಗೆ? ಯಾವುದೂ ಸಹ ಪ್ರಪಂಚದಲ್ಲಿ ಹೇಳ್ಕೊಡ್ಲಿಕ್ಕೆ ಆಗದೆ ಇರುವಂತಹ ಪಾಠವನ್ನ ಕಲಿಸುವಂತಹದ್ದು ಅಂತ ಹೇಳಿದ್ರೆ ಈ ಗಾಯ, ವೂಂಡ್. ಅದಕ್ಕೆ ಪ್ರಪಂಚದಲ್ಲಿ ಸಾಕಷ್ಟು ಜನ ಸಾಕಷ್ಟು ಪ್ರಾವರ್ಬ್ ಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾವುದು ನೋವು ಪಾಠ ಕಲಿಸುತ್ತೆ ಜೀವನದಲ್ಲಿ, ಎಕ್ಸ್ಪೀರಿಯನ್ಸ್ ಗಳೇ ಪಾಠ ಕಲಿಸುತ್ತೆ, ಕಷ್ಟ ಅನ್ನುವಂತಹದ್ದೇ ಜೀವನದಲ್ಲಿ ಪಾಠ ಕಲಿಸುತ್ತೆ. ಇದನ್ನೆಲ್ಲ ನೀವು ನೋಡಿದಿರಲ್ವಾ ವಾಟ್ಸ್ಆಪ್ ಅಲ್ಲಿ ಜನ ಹಾಕೊಡುವಂತಹದ್ದು. ಯಾವುದು ಕಲಿಸ್ಲಿಕ್ಕೆ ಆಗದೆ ಇರುವಂತಹ ಪಾಠವನ್ನ ಕಷ್ಟ ಕಲಿಸುತ್ತೆ, ನೋವು ಕಲಿಸುತ್ತೆ. ಇದೆಲ್ಲ ಎಲ್ಲಿಂದ ಕಾಪಿ ಮಾಡಿದ್ದಾರೆ? ಇದೆಲ್ಲ ಎಲ್ಲಿಂದ ಕಾಪಿ ಮಾಡಿದೀವಿ ಮನುಷ್ಯರು? ಸತ್ಯವೇದದಿಂದ. ಸತ್ಯವೇದದಲ್ಲಿ ಕಳೆದ ವಾರದಿಂದ ನೋಡ್ತಾ ಬರ್ತಿದೀವಲ್ವಾ, ಗಾಯ ಮನುಷ್ಯನಿಗೆ ಎಂತ ದೊಡ್ಡ ಪಾಠ ಕಲಿಸುತ್ತೆ ಅಂತ ಹೇಳಿ. ಹೌದಲ್ವಾ? ಕಲಿಸುತ್ತಾ? ಗಾಯನ ಗ್ರಂಥ ಇನ್ನೂ ಯಾವ ತರ ಗಾಯ ಮಾಡ್ಬೋದು ಇವ್ರು? ಕಳೆದ ವಾರ ಒಂದ್ 2 ರೀತಿಯಾಗಿರುವಂತಹ ಗಾಯವನ್ನ ನೋಡ್ಕೊಂಡಿದ್ವಿ. ಒಂದು, ಒಬ್ಬ ಮನುಷ್ಯನಿಗೆ ಅನಾರೋಗ್ಯ ಸಮಸ್ಯೆಯನ್ನ ತಂದಿಡಬಹುದು. ಇನ್ನೊಂದು, ಒಂದು ಊರಿಗೆ ವಿಪತ್ತನ್ನ ಬರುವಂಗೆ ಮಾಡಬಹುದು. ಅದೊಂದು ಊರಿಗೆ ಪಾಠ ಕಲಿಸ್ಬೇಕು ಅಂದ್ರೆ, ಆ ಊರಿಗೆ ಪೂರ್ತಿ ಗಾಯ ಮಾಡ್ಬೇಕು ಅಂದ್ರೆ ಆ ರೀತಿಯಾಗಿರುವಂತಹ ವಿಪತ್ತನ್ನ ತಗೊಂಡ್ ಬರ್ಬೋದು. ಇಲ್ಲಾಂದ್ರೆ ಕರೋನಾ ಅನ್ನುವಂತಹ ರೋಗವನ್ನ ತಗೊಂಡ್ ಬರ್ಬಹುದು. ಹೌದಾ? ಪ್ರಪಂಚಕ್ಕೆ ಪಾಠ ಕಲಿಸಿದ್ರ ಕೋವಿಡ್ ತಂದು ದೇವ್ರು. ಇದು 2 ರೀತಿಯಾಗಿರುವಂತಹ ಗಾಯ ಮಾಡಬಹುದು ಅಂತ ಹೇಳಿ ಕಳೆದ ವಾರ ನಾವು ನೋಡ್ಕೊಂಡಿದ್ದೀವಿ. ಇನ್ನು 3ನೇ ರೀತಿಯಾಗಿರುವಂತಹ ಗಾಯ, ಗಾಯನ ಗ್ರಂಥ ಗಾಯನ ಗ್ರಂಥ 1ನೇ ಅಧ್ಯಾಯ 6ನೇ ವಚನ, 1-6. ನೀವು ಬಿತ್ತಿದ ಬೀಜವು ಬಹಳ ತಂದ ಫಲವು ಸ್ವಲ್ಪ. ತಿನ್ನುತ್ತೀರಿ ತೃಪ್ತಿಯಾಗುವುದು, ಕುಡಿಯುತ್ತೀರಿ ಆನಂದ ಆಗದು. ಸಂಬಳಗಾರರು ಸಂಬಳ ಹಾಕುವ ಚೀಲವು ತೂತಿನದು. ಸೇನಾಧೀಶ್ವರನ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗುವುದು ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ಮಲೆನಾಡಿಗೆ ಹೋಗಿ ಏನರ್ಥ ಆಯ್ತು? ಸಾಕು, ಏನಾಯ್ತು ನಮ್ಗೆ ಸಾಕು. ಏನ್ ಅರ್ಥ ಆಯ್ತು ನಮ್ಗೆ ವಚನದಲ್ಲಿ? ಇಲ್ಲಿ ಯಾರೋ ನಮ್ಗೇನೋ ಮಾಡ್ತಿರೋ ರೀತಿ, ನಮಗ್ ತೊಂದರೆ ಕೊಡ್ತಿರೋ ರೀತಿ ಕಾಣಿಸ್ತಿದೆ ಅಲ್ವಾ ಈ ವಚನದಲ್ಲಿ? ಈ ವಚನದಲ್ಲಿ ಯಾರೋ ನಮ್ಗೇನೋ ಮಾಡ್ತಿರೋ ರೀತಿ, ಏನೋ ತೊಂದರೆ ಕೊಡ್ತಿರೋ ರೀತಿ ಕಾಣಿಸ್ತಿದೆ ಅಲ್ವಾ ಈ ವಚನ ನಮ್ಗೆ? ಏನಂತ ಇನ್ನೊಂದ್ಸರಿ ಓದೋಣ ಅದನ್ನ.
6ನೇ ವಚನ. ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ತಿನ್ನುತ್ತೀರಿ, ತೃಪ್ತಿಯಾಗದು. ಕುಡಿಯುತ್ತೀರಿ, ಆನಂದವಾಗದು. ಹೊದಿಯುತ್ತೀರಿ, ಬೆಚ್ಚಗಾಗದು. ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ಮನಸ್ಸಿಗೆ ತಂದುಕೊಳ್ಳಿರಿ. ಏನಂತಿದ್ದಾರೆ ದೇವ್ರು? ನೀವ್ ದುಡಿತೀರಾ, ನೀವ್ ತಿಂತೀರಾ, ನೀವ್ ಕುಡಿತೀರಾ ನೀರನ್ನ, ಆದ್ರೆ ಯಾವುದರಿಂದಲೂ ನಿಮಗೆ ತೃಪ್ತಿ ಆಗಲ್ಲ. ನೀವ್ ಕೆಲಸ ಮಾಡ್ತೀರಾ, ಆದ್ರೆ ಬರುವಂತ ಸಂಬಳದಿಂದ ನಿಮಗೆ ತೃಪ್ತಿ ಆಗೋದಿಲ್ಲ. ನೀವು ಊಟ ಮಾಡ್ತೀರಾ, ಆದ್ರೆ ನೀವು ತಿನ್ನುವಂತಹ ಊಟದಿಂದ ನಿಮಗೆ ತೃಪ್ತಿ ಆಗೋದಿಲ್ಲ. ನೀವ್ ನೀರನ್ನ ಕುಡಿತೀರಾ, ನೀವು ಕುಡಿಯುವಂತಹ ನೀರಿನಿಂದ ನಿಮಗ್ ತೃಪ್ತಿ ಆಗೋದಿಲ್ಲ. ಯಾರ್ ಮಾಡ್ತಿದಾರೆ ಈ ಕೆಲಸವನ್ನೆಲ್ಲ? ನಾವ್ ಏನ್ ಮಾಡಿದ್ರೂ ಸಹ ತೃಪ್ತಿ ಆಗ್ಬಾರ್ದು ಅಂತ ಹೇಳಿ ಯಾರೋ ಶಾಪ ಹಾಕಿರೋಂಗ್ ಕಾಣಿಸ್ತಿಲ್ಲ ನಮಗೆ, ಹೌದಾ? ಯಾರೋ ಅದನ್ನ ಹಿಡಿದಿಟ್ಟಿರೋ ಹಂಗ್ ಕಾಣಿಸ್ತಿಲ್ಲ. ಯಾರು ಹಿಡಿದಿಟ್ಟಿದ್ದಾರೆ? ಸೈತಾನ? ಹ್ಮ್ ಯಾರಂತ ಹಿಡಿದಿಟ್ಟಿರುವಂತಹದ್ದು? ದೇವರು. ದೇವ್ರಿನ? ಕನ್ಫರ್ಮ್? ಅದಕ್ಕೆ ಮಾತಾಡ್ತಿದ್ದಾರೆ. ಸೇನಾಧೀಶ್ವರನ ಅಲ್ಲಿ ಕೆಳಗಡೆ ಸೆಂಟೆನ್ಸ್ ಅಲ್ಲಿ ಹೇಳಿದಾರಲ್ವಾ, ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ಹಿಂದೆ ಎಲ್ಲ ಪ್ರಿಯರೇ, ಈ ಎಕ್ಸಾಂಪಲ್ ಅನ್ನ ನಿಮ್ ಜೊತೆ ಮುಂಚೆನೂ ಶೇರ್ ಮಾಡಿದ್ದೆ ಅನ್ಸುತ್ತೆ. ಹಿಂದೆ ಒಂದು 50-60 ವರ್ಷಗಳ ಹಿಂದೆ ಎಲ್ಲ ಒಂದು ಮನೆಯಲ್ಲಿ ಎಷ್ಟು ಜನ ದುಡಿತಿದ್ರು? ಕುಟುಂಬದ ಹಿರಿಯರು ಯಾರೋ ಒಬ್ರು ದುಡಿತಿದ್ರು, ತಂದೆ ದುಡಿತಿದ್ರು, ನಿಜಾನ ಇಲ್ವಾ? ಹ ಎಲ್ರೂ ಕೆಲ್ಸಕ್ಕೆ ಹೋಗ್ತಿದ್ರ? ಇಲ್ಲ. ಹೆಂಡತಿ ನಾರ್ಮಲ್ ಆಗಿ ಮನೆ ಕೆಲಸಗಳನ್ನೆಲ್ಲ ನೋಡ್ಕೊಂಡು ಮನೇಲಿ ಇರ್ತಾ ಇದ್ರು. ಮಕ್ಕಳು ಸಹ ಯೌವನ ಕಾಲಕ್ಕೆ ಬರುವವರೆಗೂ ಹೊರಗಡೆ ಎಲ್ಲೂ ಹೋಗ್ತಿರ್ಲಿಲ್ಲ. ಅಂದ್ರೆ ಒಂದ್ ಕುಟುಂಬದಲ್ಲಿ 5 ಜನ ಇದ್ರು ಅಂತ ಹೇಳಿದ್ರೆ, 6 ಜನ 7 ಜನ ಇದ್ರು ಅಂತ ಹೇಳಿದ್ರೆ, ಒಬ್ರು ದುಡಿತಿದ್ರು ಒಂದು ಕುಟುಂಬದಲ್ಲಿ. ನಿಜ? ಒಬ್ರೇ ದುಡಿತಾ ಇದ್ರು. ಆ ಒಬ್ಬರ ದುಡಿಮೆಯಿಂದ, ಆ ಒಬ್ಬರು ದುಡಿತಿರುವಂತಹ ದುಡಿಮೆಯಿಂದ ಇಡೀ ಕುಟುಂಬ ಪೋಷಿಸ್ಬೋದಿತ್ತು. ಇಡೀ ಕುಟುಂಬ ಪೋಷಿಸಿ ಮತ್ತೆ ಇನ್ನೂ ಮಿಗಿಸ್ತಾ ಇದ್ರೆ ಅದರಲ್ಲಿ ಬರುವಂತಹ ಸ್ಯಾಲರಿಯಲ್ಲಿ. ಇದು 50-60 ವರ್ಷಗಳ ಹಿಂದೆ ಇದ್ದಂತಹ ಮಾತು. ಈಗ ಈಗ ಗಂಡ ಕೆಲ್ಸಕ್ಕೆ ಹೋಗ್ತಾರೆ, ಹೌದಾ? ಹೆಂಡತಿನೂ ಕೆಲ್ಸಕ್ಕೆ ಹೋಗ್ತಾರೆ. ಮಕ್ಕಳು ಪಾಪ ಚಿಕ್ಕ ವಯಸ್ಸಲ್ಲೇ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಒಂದು ಮನೆಯಲ್ಲಿ 6 ಜನ 7 ಜನ ಇದ್ದಾರೆ ಅಂತ ಹೇಳಿದ್ರೆ 3ರಿಂದ 4 ಜನ ದುಡಿತಿರ್ತಾರೆ. ಇನ್ನೂ ಸಹ ಶಾರ್ಟೇಜ್ ಬರ್ತಿರುತ್ತೆ, ಇನ್ನೂ ಸಹ ಕೊರತೆ ಬರ್ತಿರುತ್ತೆ ಮನೆಯಲ್ಲಿ. ಏನಕ್ಕೆ? ಒಂದು ಸಮಾಜಕ್ಕೆ ದೇವರು ಗಾಯ ಮಾಡ್ಬೇಕಂದ್ರೆ ಒಂದೇ ರೀತಿಯಾಗಿ ತುಫಾನೇ ತಂದು ಗಾಯ ಮಾಡ್ಬೇಕಾಗಿಲ್ಲ, ಭೂಕಂಪನೇ ತಂದು ಗಾಯ ಮಾಡ್ಬೇಕಾಗಿಲ್ಲ. ಈ ರೀತಿಯಾಗಿರುವಂತ ಒಂದು ಸಮಸ್ಯೆ ಪ್ರಪಂಚದಲ್ಲಿಟ್ರೆ ಸಾಕು. ಈ ರೀತಿಯಾಗಿರುವಂತಹ ಹಸಿವೆ ಅನ್ನುವಂತ ಸಮಸ್ಯೆಯನ್ನ ಪ್ರಪಂಚದಲ್ಲಿಟ್ರೆ ಸಾಕು, ಹೌದಾ ಇಲ್ವಾ? ನಾನು ಆಗ್ಲೇ ಹೇಳಿದ್ನಲ್ವಾ, ಮುಂಚೆ ಒಬ್ರು ದುಡಿದು ಮನೆಯನ್ನ ಪೂರ್ತಿಯಾಗಿ ಪೋಷಿಸಬಹುದು. ಈಗ 4 ಜನ 5 ಜನ ದುಡಿದ್ರು ಸಹ ಮನೆಯಲ್ಲಿ ಕೊರತೆ, ಸಾಲಗಳು. ಏನಕ್ಕೋಸ್ಕರ? ಕೊರತೆ. ಯಾಕೆಂದ್ರೆ ಮುಂಚೆ ನೀವು 100 ರೂಪೀಸ್ ತಗೊಂಡೋದ್ರೆ ನೀವು ಕೇಳಿರ್ತೀರಾ ಅಲ್ವಾ? ನಿಮ್ಮ ಪಿತೃಗಳು ಹೇಳುವಂತಹ ಮಾತು, ನನ್ ₹1 ₹2 ನಮ್ಮ ಕಾಲದಲ್ಲಿ ಅಂಗಡಿಗೆ ತಗೊಂಡು ಹೋಗಿದ್ರೆ ಏನೇನ್ ಬರ್ತಿತ್ತು? ಅದು ಇದು 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 ಎಲ್ಲ ತಗೊಂಡು ಇನ್ನ ಇಷ್ಟನ್ನ ಮಿಗಿಸ್ಕೊಂಡು ಮನೆಗೆ ಬರ್ತಿದ್ದೆ. ಹಿಂಗೆ ಅಲ್ವಾ ಮಾತಾಡ್ತಿದ್ದಂತಹದ್ದು ಆಗಿನ ಕಾಲದಲ್ಲಿ ಅಜ್ಜಿಯಂದಿರು ತಾತಂದಿರೆಲ್ಲ. ಈಗ ₹2 ಎತ್ಕೊಂಡು ಹೋಗಿ ಅಂಗಡಿಗೆ ನೋಡೋಣ, ₹2 ಎತ್ಕೊಂಡು ಹೋಗಿ ಅಂಗಡಿಗೆ ಚಾಕ್ಲೇಟ್ಗಳು ಸಿಕ್ಕೋದಿಲ್ಲ ಕೆಲವೊಂದ್ ಸಾರಿ. ನಿಜಾನ? ಏನ್ ಅರ್ಥ ಆಗ್ತದೆ ನಮ್ಗೆ ಇದರಿಂದ? ಹಿಂದಿನ ಕಾಲದಲ್ಲಿ ಯಾಕೆ ಹಿಂಗಾಗ್ತಿತ್ತು, ಈಗಿನ ಕಾಲದಲ್ಲಿ ಯಾಕೆ ವಿಚಿತ್ರವಾಗಿ ಆಗಿದೆ? ಸರ್ಕಾರದ ಸಮಸ್ಯೆನ? ಯಾವ ಸಮಸ್ಯೆ? ಇಲ್ಲಿ ಮೈನ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರುವಂತಹದ್ದು ಯಾರು ಗೊತ್ತಾ ಪ್ರಿಯರೇ? ಕೊರತೆ ಅನ್ನುವಂತಹ ಪ್ರಾಬ್ಲಮ್ ಅನ್ನ ಪ್ರಪಂಚದಲ್ಲಿ ಕ್ರಿಯೇಟ್ ಮಾಡಿರುವಂತಹದ್ದು ಯಾರು ಗೊತ್ತಾ? ಪ್ರಸ್ತುತ ಕಾಲದಲ್ಲಿ ಮನುಷ್ಯರ ಬಿಹೇವಿಯರ್ ಅನ್ನು ನೋಡಿ ಹೇಳ್ತಾರೆ. ಯಾಕೆ? ಹಿಂದಿನ ಕಾಲದಲ್ಲಿ ನೀವು ಕೆಲವು ಸ್ವಲ್ಪ ಬೀಜ ಬಿತ್ತಿದ್ರು ಸಹ ಬಹಳ ಬೆಳೆ ಬರ್ತಿತ್ತಂತೆ. ನಿಜಾನ? ಈಗಿನ ಕಾಲದಲ್ಲಿ ನೀವು ಬಹಳ ಬೀಜಗಳನ್ನ ಬಿತ್ತಿದ್ರು ಸಹ, ಬಹಳ ಗೊಬ್ಬರ ಹಾಕಿದ್ರು ಸಹ, ಬಹಳ ಫರ್ಟಿಲೈಸರ್ಸ್ ಮ್ಯಾನ್ಯೂರ್ ಹಾಕಿದ್ರು ಸಹ, ಪೆಸ್ಟಿಸೈಡ್ ಗಳನ್ನ ಹಾಕಿದ್ರು ಸಹ, ನೀವೆಷ್ಟು ಖರ್ಚು ಮಾಡಿದ್ರು ಸಹ ಸ್ವಲ್ಪನೇ ಬೆಳೆ ಬರ್ತಿದೆ. ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ಆ ಕಾಲದಲ್ಲಿ ಏನಾಗ್ತಿತ್ತು, ನೀವು ಸ್ವಲ್ಪ ಬೀಜಗಳನ್ನ ಬಿತ್ತಿದ್ರೆ ಸಾಕು, ಬಹಳ ಬೆಳೆ ಬರ್ತಿತ್ತು ನಿಮಗೆ, ನೀವು ಬಹಳವಾಗಿ ಕುಯ್ಬೋದಿತ್ತು. ಈ ಕಾಲದಲ್ಲಿ ಬಹಳವಾಗಿ ನೀವು ಬೀಜವನ್ನ ಬಿತ್ತಿದ್ರು ಸಹ ನೀವು ಕುಯ್ಲಿಕ್ಕಾಗುವಂತಹದ್ದು ಸ್ವಲ್ಪನೇ. ನೀವು ಓದಂತಹ ವಚನದ ಅರ್ಥ ಅದೇ. ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನ. 6ನೇ ವಚನ. ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ನಿಜನಾ? ನೀವು ಬಿತ್ತಿದ ಬೀಜ ಬಹಳ,
ಆದ್ರೆ ನಿಮಗ್ ಬೆಳೆ ಬರುವಂತಹದ್ದು ಎಷ್ಟು? ಸ್ವಲ್ಪನೇ. ಕೊರತೆ ಇಟ್ಟಿದ್ ಯಾರು ಅಂತ ಅನ್ಕೊಂಡಿದ್ದೀರಾ? ದೇವ್ರು ಕೇಳ್ತಿದ್ದಾರೆ ಪ್ರಶ್ನೆಯನ್ನ ಮನುಷ್ಯರಿಗೆ. ನೀವು ಈ ತರ ಜಾಸ್ತಿ ಬೀಜ ಬಿತ್ತಿದ್ರು ನಿಮಗ್ ಸ್ವಲ್ಪನೇ ಬೆಳೆ ಬರ್ಬೇಕು. ಆ ಭೂಮಿ ನಿಮಗೆ ಕೊಡುವಂತಹ ಬೆಳೆ ಸ್ವಲ್ಪವಾಗಿರ್ಬೇಕು, ಜಾಸ್ತಿ ಕೊಡಬಾರ್ದು ಅದ್ ನಿಮಗೆ. ಈ ರೀತಿಯಾಗಿರುವಂತಹ ಕೊರತೆಯನ್ನ ಏರ್ಪಾಟ್ ಮಾಡಿರುವಂತಹದ್ದು ಯಾರು ಅನ್ಕೊಂಡಿದ್ದೀರಾ ಮಕ್ಳ? ನಿಮ್ಮ ತಂದೆ ಆಗಿರುವಂತಹ ನಾನು ಅಂತಿದ್ದಾರೆ. ಹೌದಾ? ತಂದೆ ನಿಮಗೆ ಏನ್ ಬಂತು ಇಷ್ಟಕ್ಕೂ? ನಾವ್ ನಿಮ್ಮ ಮಕ್ಕಳೇನಾ? ನಾವು ನಿಮ್ಮ ಮಕ್ಕಳಲ್ವಾ? ನಮಗ್ ಕೊರತೆ ಇಲ್ಲದಂತೆ ಆರಾಮಾಗಿ ಜೀವನ ಮಾಡ್ಬೇಕು ಅಂತ ಅಲ್ವಾ ನೀವು ಕೋರ್ಕೋಬೇಕಾಗಿರುವಂತದ್ದು, ಅಲ್ವಾ ನೀವು ಅನ್ಕೊಬೇಕಾಗಿರುವಂತದ್ದು. ನಮಗ್ ನೀವೇ ಕೊರತೆ ತಂದಿಡ್ತೀರಾ? ನೀವೇ ಕೊರತೆ, ತಂದೆ ಆಗಿರುವಂತಹ ನೀವೇ ನಮ್ಗೆ ಕೊರತೆ ತಂದಿಡ್ತೀರಾ? ತಂದೆ ಆಗಿರುವಂತಹ ನೀವೇ ನಮಗ್ ತೊಂದರೆ ತಂದಿಡ್ತೀರಾ? ಹೌದು ಅಂತಿದ್ದಾರೆ ದೇವ್ರು. ಇನ್ನೂ ಏನೇನ್ ಮಾಡ್ತಾರಂತೆ? ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ತಿನ್ನುತ್ತೀರಿ, ತೃಪ್ತಿಯಾಗದು. ತಿನ್ನುತ್ತೀರಿ, ತೃಪ್ತಿಯಾಗದು. ತಿಂತೀರಾ, ಆದ್ರೆ ತೃಪ್ತಿ ಆಗೋದಿಲ್ಲ. ಊಟ ಮಾಡ್ತಿದೀವ? 3 ಹೊತ್ತು ಊಟ ಮಾಡ್ತಿದೀವ? ಆ ಕಾಲದಲ್ಲಿ ಎಷ್ಟೊತ್ತು ಊಟ ಮಾಡ್ತಿದ್ರು ಎಲ್ರು? 3 ಹೊತ್ತು ಊಟ ಮಾಡ್ತಿದ್ರ? ರೈತರೆಲ್ಲ ಎಷ್ಟೊತ್ತು ಊಟ ಮಾಡ್ತಿದ್ರು ಆ ಕಾಲದಲ್ಲಿ? ಹಿಂದೆ 60 ವರ್ಷಗಳ ಹಿಂದೆ 2 ಹೊತ್ತೇನಾ? ಬೆಳಗ್ಗೆ 11 ಗಂಟೆಗೆ ನೀಟಾಗಿ ಒಂದು ಊಟ ಮಾಡಿದ್ರೆ ರಾತ್ರಿ 7 ಗಂಟೆಗೆ ಕೆಲಸದಿಂದ ಬಂದ ತಕ್ಷಣ ಊಟ ಮಾಡಿ ನಿದ್ರೆ ಮಾಡ್ತಿದ್ರು. ನಿಜನಾ? 2 ಹೊತ್ತು ಊಟ ಮಾಡ್ತಿದ್ರು. ಈ ಕಾಲದಲ್ಲಿ ಎಷ್ಟು ಹೊತ್ತು ಊಟ ಮಾಡ್ತಿದೀವಿ? 3 ಹೊತ್ತು ಊಟ ಮಾಡ್ತಿದೀವಿ. ಅಂದ್ರೆ 2 ಹೊತ್ತು ಊಟ ಮಾಡುವ ಕಾಲದಲ್ಲಿ ರೋಗಗಳು ಹೆಚ್ಚಿರ್ಬೇಕು. ನಿಜನಾ? ಸಮಸ್ಯೆಗಳು, ಬಲಹೀನತೆ ಹೆಚ್ಚಿರ್ಬೇಕಿತ್ತು. 3 ಹೊತ್ತಿಗೆ ಊಟ ಮಾಡ್ತಿದೀವಿ, ಬಲಹೀನತೆ ಕಡಿಮೆ ಆಗಿರ್ಬೇಕು ಅಲ್ವಾ? ನಿಜನಾ ಇಲ್ವಾ? 2 ಹೊತ್ತು ಊಟ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ ಅಂತ ಹೇಳಿದ್ರೆ ಆ ಕಾಲದಲ್ಲಿ ರೋಗಗಳು ಜಾಸ್ತಿ ಇರ್ಬೇಕಿತ್ತು, ಬಲಹೀನತೆ ಜಾಸ್ತಿ ಇರ್ಬೇಕಿತ್ತು. ಯಾಕಂದ್ರೆ ಅವ್ರು 2 ಹೊತ್ತು ಊಟ ಮಾಡ್ತಿದ್ದಾರೆ. ಈ ಕಾಲದಲ್ಲಿ ನಾವು 3 ಹೊತ್ತು ಊಟ ಮಾಡ್ತಿದ್ವಿ. ನಮಗಿರುವಂತಹ ಬಲಹೀನತೆ ಕಡಿಮೆ ಇರ್ಬೇಕಿತ್ತು. ಯಾಕಂದ್ರೆ ನಾವು 3 ಹೊತ್ತು ಊಟ ಮಾಡ್ತಿದ್ವಿ, ಅವ್ರಿಗಿಂತ 1 ಹೊತ್ತು ಎಕ್ಸ್ಟ್ರಾ ಊಟ ಮಾಡ್ತಿದ್ವಿ. ಹಂಗಿದ್ಯಾ ಪರಿಸ್ಥಿತಿ? ಹಂಗಿದ್ಯಾ ಪ್ರಿಯರೇ ಪರಿಸ್ಥಿತಿ? ಆ ಕಾಲದಲ್ಲಿ ಮಾತಾಡ್ಸಿ ನೋಡಿ, ಆ ಕಾಲದ ವಯಸ್ಸಾಗಿರುವಂತಹ ಅಜ್ಜಿ ತಾತಂದಿರನ್ನ, 80 ವರ್ಷ 85 ವರ್ಷ, ಇನ್ನು ಶುಗರ್ ಡಯಾಬಿಟಿಸ್ ಇರೋದಿಲ್ಲ ಗೊತ್ತಾ? ಬಿಪಿ ಶುಗರ್ ಇರೋದಿಲ್ಲ ಗೊತ್ತಾ? ಈ ಕಾಲದಲ್ಲಿ ನಾವು 3 ಹೊತ್ತು ಊಟ ಮಾಡ್ಕೊಂಡು ಇನ್ನೂ ಬಿಪಿ ಶುಗರ್ ಇದೆಯಾ? ಜಾಸ್ತಿ ಆಗಿದ್ಯಾ? ಹೌದು. ಚೇಂಜ್ ಏನಕ್ಕೆ? ದೇವ್ರು ಏನ್ ಹೇಳಿದ್ದಾರೆ ಸತ್ಯವೇದದಲ್ಲಿ? ನೀವು ತಿಂತೀರಾ, ಆದ್ರೆ ತೃಪ್ತಿ ಆಗೋದಿಲ್ಲ ನಿಮಗೆ ಅದರಿಂದ. ಆ ಕಾಲದಲ್ಲಿ ಇದ್ದಂತಹ ಜನರಿಗೆ ಶಕ್ತಿ ಜಾಸ್ತಿ ಇತ್ತು, ಈ ಕಾಲದಲ್ಲಿರುವಂತಹ ಜನರಿಗಿಂತ. ಒಪ್ತೀವಾ ಇದನ್ನ? ಶರೀರದಲ್ಲಿ ಬಲ ಜಾಸ್ತಿ ಇತ್ತು, ಒಪ್ತೀವಾ ಈ ಮಾತನ್ನ? ಹೌದು. ಇನ್ನೂ ಸಹ ಭಾರವಾಗಿರುವಂತಹ ಐಟಮ್ಸ್ ಅನ್ನ 50-60 ವರ್ಷ ಆಗಿರುವಂತಹ ವ್ಯಕ್ತಿ ಪಟ್ ಅಂತ ಎತ್ಕೊಂಡ್ ಬಿಡ್ತಾರೆ, ಆ ಕಾಲಕ್ಕೆ ಸೇರಿದಂತಹ ವ್ಯಕ್ತಿ. ಆದ್ರೆ ಈ ಕಾಲದಲ್ಲಿರುವಂತಹ ಜನ 40 ವರ್ಷಕ್ಕಾದ್ರೂ ಎತ್ತಲಿಕ್ಕಾಗತ್ತ ಅದನ್ನ? ಏನಾಗ್ತಿದೆ ಇಷ್ಟಕ್ಕೂ? ಡಾಕ್ಟರ್ ಹತ್ರ ಹೋದ್ರಿ ಅಂತ ಅನ್ಕೊಳ್ಳಿ, 40 ವರ್ಷ ಆಗಿರುವಂತಹ ವ್ಯಕ್ತಿ. ಡಾಕ್ಟ್ರೆ ಮೂಳೆಗಳೆಲ್ಲ ಫುಲ್ಲು ನೋವಾಗುತ್ತೆ, ಬೆಳಗ್ಗೆ ಎದ್ರೆ ಹಾಸಿಗೆ ಮೇಲಿಂದ ಎದ್ದು ನಡಿಲಿಕ್ಕೆ ಆಗೋದಿಲ್ಲ ಕರೆಕ್ಟ್ ಆಗಿ ಅಂತ ಹೇಳಿ ಡಾಕ್ಟರ್ ಹತ್ರ ಹೋದ್ರೆ ಏನಂತಾರೆ? ಅಮ್ಮ ನಿಮ್ಗೆ ಕ್ಯಾಲ್ಸಿಯಂ ಕೊರತೆ ಇದೆ, ನಿಮ್ಗೆ ಕ್ಯಾಲ್ಸಿಯಂ ಕೊರತೆ ಇದೆ ದೇಹದಲ್ಲಿ, ನಿಮ್ಗೆ ಪ್ರೋಟೀನ್ ನ ಕೊರತೆ ಇದೆ ದೇಹದಲ್ಲಿ, ಅಥವಾ ನಿಮಗೆ ಜಿಂಕ್ ನ ಕೊರತೆ ಇದೆ ದೇಹದಲ್ಲಿ. ಇದೆಲ್ಲ ಶರೀರದಲ್ಲಿ ಇರ್ಬೇಕಾಗಿರುವಂತಹ ಅಂಶಗಳು. ಎಲ್ಲಿಂದ ಬರುತ್ತೆ ಈ ಅಂಶಗಳೆಲ್ಲ? ಎಲ್ಲಿಂದ ಬರುತ್ತೆ ಮನುಷ್ಯನ ಶರೀರಕ್ಕೆ? ನೀವು ತಿಂತೀರಲ್ವಾ ಆಹಾರ, ಅದರಿಂದ ಬರ್ಬೇಕು. ಬರ್ತಿದ್ಯಾ? ತಿಂತಿದೀವ ಎಲ್ರೂ ಸಹ ಆಹಾರವನ್ನ ತಿಂತಿದೀವ? ತಿಂತಿದೀವಿ. ಬರ್ತಿದ್ಯಾ? ಆ ಅಂಶಗಳೆಲ್ಲ ಬೇಕಾಗಿರುವಂತಹದ್ದೆಲ್ಲ ಶರೀರಕ್ಕೆ ಸಿಗ್ತಿದ್ಯಾ? ತಿಂತಿದೀವಿ. ಸಿಕ್ಬೇಕಲ್ವಾ? ಮತ್ತೆ ರೂಲ್ ಪ್ರಕಾರ ಸಿಕ್ಬೇಕಾ ಬೇಡವಾ? ಸಿಕ್ಬೇಕು. ಸಿಗ್ತಿದ್ಯಾ? ಇಲ್ಲ. ಆ ಕಾಲದಲ್ಲಿರುವಂತಹ ಜನ ನಮ್ಮಷ್ಟು ತಿಂತಿರ್ಲಿಲ್ಲ. ಆ ಕಾಲದಲ್ಲಿರುವಂತಹ ಜನ ನಮ್ ತರ 3 ಹೊತ್ತು ಊಟ ಮಾಡ್ತಿರ್ಲಿಲ್ಲ. ಆದ್ರೂ ಚೆನ್ನಾಗಿದ್ರ ಗಟ್ಟಿಮುಟ್ಟಿಯಾಗಿ. ಈ ಕಾಲದಲ್ಲಿ 3 ಹೊತ್ತು ತಿಂತಿದೀವಿ. ತಿನ್ನುವಂತ ಆಹಾರದಿಂದ ತೃಪ್ತಿ ಆಗ್ಬೇಕು, ಈ ಅಂಶಗಳೆಲ್ಲ ದೇಹಕ್ಕೆ ಸಿಕ್ಕಿ ತೃಪ್ತಿ ಆಗ್ಬೇಕು. ಆಗ್ತಿದ್ಯಾ? ಸತ್ಯವೇದದಲ್ಲಿ ಏನ್ ಓದ್ಕೊಂಡ್ರಿ ನೀವು ಇವಾಗ ತಾನೇ? ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನ. ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ಇದ್ರ ಬಗ್ಗೆ ಮುಗಿಸಿದೀವಿ. ನೆಕ್ಸ್ಟ್, ತಿನ್ನುತ್ತೀರಿ, ತೃಪ್ತಿಯಾಗದು. ತಿನ್ನುತ್ತೀರಿ, ತೃಪ್ತಿಯಾಗದು. ತಿಂತೀವಿ, 3 ಹೊತ್ತು ತಿಂತೀವಿ, ಕೆಲವು ಸಾರಿ 4 ಸಾರಿನೂ ತಿಂತೀವಿ, ಕೆಲವು ಸಾರಿ ಸ್ನಾಕ್ಸ್ ಎಲ್ಲ ಸೇರಿಸ್ಕೊಂಡ್ರೆ 5 ಸಾರಿನೂ ತಿಂದಿರ್ತೀವಿ. ದೇವ್ರು ಏನ್ ಬರ್ದಿದ್ದಾರೆ? ನೀವು ತಿಂತೀರಾ, ಆದ್ರೆ ಅದರಿಂದ ನಿಮಗ್ ಸಿಕ್ಬೇಕಾಗಿರುವಂತ ಸಾರಾಂಶವನ್ನ ನಾನು ತಡೆ ಹಿಡಿದಿದ್ದೀನಿ, ನಿಮಗ್ ಸಿಕ್ಕಬಾರ್ದು. ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಏನಂತಿದ್ದಾರೆ? ಕುಡಿಯುತ್ತೀರಿ, ಆನಂದವಾಗದು. ಕುಡಿಯುತ್ತೀರಿ, ಆನಂದವಾಗದು. ನೀರ್ ಕುಡಿತೀವ? ದಾಹ ಇರುವಂತಹ ಮನುಷ್ಯನಿಗೆ ನೀರ್ ಕೊಟ್ಟು ನೋಡಿ, ಆನಂದ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಹೌದಾ? ಓಕೆ. ಅದು ಒಂದೇ ಅಲ್ಲ, ನೀರಿನಿಂದ ಸಿಕ್ಕಬೇಕಾಗಿರುವಂತಹ ಆನಂದ ಮನುಷ್ಯನಿಗೆ. ಆ ನೀರಿನಲ್ಲಿ ಕೆಲವು
ಕೆಲವು ಎಸೆನ್ಷಿಯಲ್ ಮಟೀರಿಯಲ್ಸ್ ಅನ್ನ ಇಟ್ಟಿದ್ದಾರೆ ದೇವ್ರು ಇಷ್ಟಕ್ಕೂ. ನೀವು ಕುಡಿಯುವಂತಹ ನೀರಿಂದ ನಿಮಗೆ ಮೆಗ್ನೀಷಿಯಂ ಸಿಕ್ಬೇಕು, ಹೌದಾ? ಫಾಸ್ಫರಸ್ ಸಿಕ್ಬೇಕು, ಪೊಟ್ಯಾಷಿಯಂ ಸಿಕ್ಬೇಕು ಇಷ್ಟಕ್ಕೂ. ಫಾಸ್ಫರಸ್ ಅಲ್ಲ, ಪೊಟ್ಯಾಷಿಯಂ ಸಿಕ್ಬೇಕು ಇಷ್ಟಕ್ಕೂ. ಈ ಅಂಶಗಳೆಲ್ಲ ನೀವು ಕುಡಿಯುವಂತಹ ನೀರಿನಿಂದ ಸಿಕ್ಬೇಕು. ಸಿಕ್ಕುತ್ತಾ ನಾವು ಕುಡಿಯುವಂತಹ ನೀರಿನಿಂದ? ಇಲ್ಲ. ನಾವು ಕುಡಿಯುವಂತಹ ನೀರಲ್ಲಿ ದಾಹವನ್ನ ತೀರಿಸುವಂತಹದ್ದು ಬಿಟ್ರೆ ಇರುವಂತಹ ಬೇರೆ ಅಂಶಗಳನ್ನೆಲ್ಲ ಫಿಲ್ಟರ್ ಮಾಡ್ಬಿಟ್ಟಿದ್ದಾರೆ, ಹೌದಾ? ಇವ ಏನರ್ಥ ಆಗ್ತದೆ ನಮ್ಗೆ ಇದರಿಂದ? ಅಂದ್ರೆ ನೀರಿನಿಂದ ಸಿಕ್ಕಬೇಕಾಗಿರುವಂತ ಕೆಲವು ಮಿನರಲ್ಸ್ ಇದೆ, ವೈಟಮಿನ್ಸ್ ಇದೆ, ಸಿಕ್ತಿದ್ಯಾ? ಸಿಕ್ತಿಲ್ವಾ? ನೀರ್ ಕುಡಿತಿದೀವಾ? ಕುಡಿತಿದೀವಿ, ಆದ್ರೂ ಸಿಕ್ತಿಲ್ವಾ? ತಿಂತಿದೀವಿ ಆಹಾರವನ್ನ, ಅದ್ರಲ್ಲಿ ಅದರಿಂದ ಬರ್ಬೇಕಾಗಿರುವಂತಹ ಬಲ ಶಕ್ತಿ ನಮಗ್ ಸಿಕ್ತಿಲ್ವಾ? ಇಲ್ಲ. ಬೀಜ ಬಿತ್ತುತ್ತಿದೀವಿ ಜಾಸ್ತಿ, ಬೆಳೆ ಬರ್ತಿರುವಂತಹ ಸ್ವಲ್ಪನೇ. ಅದಕ್ಕೆ ಮಾರ್ಕೆಟ್ ಅಲ್ಲಿ ಬೆಲೆಗಳೆಲ್ಲ ಜಾಸ್ತಿ ಆಗಿ 5 ಜನ ದುಡಿದ್ರು ಮನೆಯಲ್ಲಿ ಕೊರತೆ ಏರ್ಪಡ್ತಿರುವಂತಹದ್ದು ಏನಕ್ಕೋಸ್ಕರ? ಇದಕ್ಕೋಸ್ಕರನೇ. ಹಿಂದಿನ ಕಾಲದಲ್ಲಿ ಸ್ವಲ್ಪ ಬೀಜ ಬಿತ್ತಿ ಜಾಸ್ತಿ ಬೆಳೆ ಬರ್ತಿತ್ತು, ಅದಕ್ಕೋಸ್ಕರ ಒಬ್ರು ದುಡಿದ್ರು ಮನೆಯವರೆಲ್ಲ ತಿನ್ಬೋದಿತ್ತು. ಈ ಕಾಲದಲ್ಲಿ ಜಾಸ್ತಿ ಬೆಳೆ ಬಿತ್ತಿದ್ರು ಇಷ್ಟೇ ಬರ್ತಿರುವಂತಹದ್ದು, ಜಾಸ್ತಿ ಖರ್ಚು ಮಾಡಿದ್ರು ಬೆಳೆ ಬರ್ತಿರುವಂತಹದ್ದು ಇಷ್ಟೇ. ಅದಕ್ಕೋಸ್ಕರ 5 ಜನ ದುಡಿದ್ರು ಮಾರ್ಕೆಟ್ ಅಲ್ಲಿ ಇರುವಂತಹ ಬೆಲೆಗಳಿಗೆ ಸ್ವಲ್ಪನೇ ಊಟ ಮಾಡ್ಲಿಕ್ಕೆ ಆಗ್ತಿರುವಂತಹದ್ದು, ಕೊರತೆ ಏರ್ಪಡ್ತಿರುವಂತಹದ್ದು, ಹೌದಾ? ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ತಿಂತೀವಿ, ತೃಪ್ತಿ ಆಗೋದಿಲ್ಲ. ಅದ್ ನಡೀತಿದ್ಯಲ್ಲ ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ಸಹ. ನೀರನ್ನ ಕುಡಿತೀವಿ, ಅದರಿಂದ ಆನಂದ ಆಗೋದಿಲ್ವಂತೆ. ಅದು ನಡೀತಿದ್ಯಲ್ಲ ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ. ನಾವೇ ನೀರನ್ನ ಗಲೀಜ್ ಮಾಡ್ಕೊಳ್ಳುವಂತಹದ್ದು, ನಾವೇ ಅದನ್ನ ಪೊಲ್ಯೂಟ್ ಮಾಡುವಂತಹದ್ದು, ನಾವೇ ಅದನ್ನ ಕಲುಷಿತ ಮಾಡುವಂತಹದ್ದು, ಮತ್ತೆ ನಾವೇ ಫಿಲ್ಟರ್ ಮಾಡ್ಕೊಳ್ಳುವಂತಹದ್ದು. ನಾವು ನೀರನ್ನ ಫಿಲ್ಟರ್ ಮಾಡಿದಾಗ ಈ ಅಂಶಗಳೆಲ್ಲ ಹೊರಟೋಗುತ್ತೆ. ನೀರಿನಿಂದ ತೃಪ್ತಿ ಆಗಿಲ್ವಾ? ನಾವು ಬಿತ್ತುವಂತಹ ಬೀಜದಿಂದ ನಮಗ್ ಬರುವಂತಹ ಬೆಳೆಯಿಂದ ತೃಪ್ತಿ ಆಗಿಲ್ವಾ? ನೆಕ್ಸ್ಟ್, ನಾವು ಊಟ ಮಾಡುವಂತಹ ಆಹಾರದಿಂದ ತೃಪ್ತಿ ಆಗಿಲ್ವಾ? ನಾವು ಕುಡಿಯುವಂತಹ ನೀರಿನಿಂದ ತೃಪ್ತಿ ಆಗಿಲ್ವಾ? ಇಲ್ಲ. ಇಷ್ಟಕ್ಕೂ ಯಾರಪ್ಪ ತಡೆ ಹಿಡಿದಿದ್ದಾರೆ? ನಾವು ತಿಂತಿರುವಂತಹ ಆಹಾರದಿಂದ ನಮಗ್ ತೃಪ್ತಿ ಆಗ್ತಿಲ್ಲ, ನೀರಿನಿಂದ ತೃಪ್ತಿ ಆಗ್ತಿಲ್ಲ, ಯಾವುದ್ರಿಂದನೂ ತೃಪ್ತಿ ಆಗಬಾರದು ಅನ್ನೋ ರೀತಿ ಯಾರಾದ್ರೂ ತಡೆ ಹಿಡಿದಿದ್ದಾರೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಮುಂದೆ ಓದ್ಕೊಂಡು ಹೋಗೋಣ. ಹಾಗೆ ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ಅಂದ್ರೆ ಇದನ್ನೆಲ್ಲ ಏನಕ್ಕೋಸ್ಕರ ಅಂತೆ ಮಾಡಿದ್ದು ದೇವ್ರು? ನೀವು ಬೀಜ ಬಿತ್ತುತ್ತೀರಾ, ಆದ್ರೆ ಬೆಳೆ ಸರಿಯಾಗಿ ನಿಮ್ಮ ಕೈಗೆ ಬರೋದಿಲ್ಲ. ಇದು ದೇವ್ರು ಮಾಡಿರುವಂತಹ ಗಾಯ ಒಂದು ಸಮಾಜಕ್ಕೆ, ಹೌದಾ? ಪ್ರಪಂಚಕ್ಕೆ ದೇವ್ರು ಮಾಡಿರುವಂತಹ ಗಾಯ. ನೀವು ಬೀಜ ಬಿತ್ತುತ್ತಿದ್ದೀರಾ, ಜಾಸ್ತಿ ಬೀಜ ಬಿತ್ತುತ್ತಿದ್ದೀರಾ, ಆದ್ರೆ ಸ್ವಲ್ಪನೇ ಬೆಳೆ ನಿಮ್ಮ ಕೈಗೆ ಬರ್ತಿದೆ. ಇದು ದೇವ್ರು ಮಾಡಿರುವಂತಹ ಗಾಯನೇನಾ? ಹೌದು. ಬೆಳೆ ಪರಿಪೂರ್ಣವಾಗಿ ಸಮೃದ್ಧಿಯಾಗಿ ಮನುಷ್ಯನ ಕೈಗೆ ಬರ್ತಿಲ್ಲ ಅಂತ ಹೇಳಿದ್ರೆ ಅದೇನು? ದೇವರು ಮಾಡಿರುವಂತಹ ಗಾಯ. ದೇವರೇನಂತಿದ್ದಾರೆ ಗಾಯ ಮಾಡ್ಬಿಟ್ಟು? ಮನುಷ್ಯರೇ, ದಯವಿಟ್ಟು ಕುತ್ಕೊಂಡು ಒಂದ್ಸರಿ ಯೋಚನೆ ಮಾಡಿ. ನೀವು ಜಾಸ್ತಿ ಬೆಳೆ ಬಿತ್ತಿದ್ರಲ್ವಾ, ನಿಮ್ ಕೈಗೆ ಸ್ವಲ್ಪನೇ ಅಲ್ವಾ ಬಂದಿರುವಂತಹದ್ದು? ಏನಕ್ಕೆ ಅಂತ ಕುತ್ಕೊಂಡು ಯೋಚನೆ ಮಾಡಿ ಒಂದ್ಸರಿ, ಅವಾಗ ಗೊತ್ತಾಗತ್ತೆ ಏನಂತ. ಇದ್ ಯಾರೋ ಗಾಯ ಮಾಡ್ದಂಗಿದೆ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಹಿಂಗಿರ್ಲಿಲ್ಲ. ಹಿಂದಿನ ಕಾಲದಲ್ಲೆಲ್ಲ ಸಮೃದ್ಧಿಯಾಗಿ ಬೆಳೆ ಬರ್ತಿತ್ತು. ಸ್ವಲ್ಪ ಬೀಜ ಬಿತ್ತಿದ್ರೆ ಜಾಸ್ತಿ ಬೆಳೆ ಬರ್ತಿತ್ತು, ಹೌದಾ? ಊಟ ಮಾಡಿದ್ರೆ ತೃಪ್ತಿ ಸಿಕ್ತಿತ್ತು ಅದರಿಂದ. ಅದಕ್ಕೆ ನಮ್ ಶರೀರಕ್ಕೆ ಬೇಕಾಗಿರುವಂತಹದ್ದೆಲ್ಲ ನಮ್ಮ ಊಟದಿಂದ ಸಿಕ್ತಿತ್ತು. ಈ ಕಾಲದಲ್ಲಿ 3 ಹೊತ್ತು ತಿಂದ್ರು ಏನು ಸಿಕ್ತಿಲ್ವಲ್ಲಯ್ಯ, ಏನಾಗಿದೆ ಅಂತ ಹೇಳಿ ನಾವು ಕುತ್ಕೊಂಡು ಯೋಚನೆ ಮಾಡ್ಬೇಕಂತೆ. ಅದಕ್ಕೋಸ್ಕರ ಅಂತೆ ದೇವ್ರು ಇದನ್ನ ತಗೊಂಡ್ ಬಂದಿರುವಂತ, ಹೌದಾ? ಈ ರೀತಿಯಾಗಿ ನಮ್ಮ ಸಮೃದ್ಧಿಗೆ ತಡೆ ಹಿಡಿದಿರುವಂತಹ ದೇವ್ರು ಏನಕ್ಕೋಸ್ಕರ ಅಂತೆ? ನಾವು ಕುತ್ಕೊಂಡು ಯೋಚನೆ ಮಾಡ್ಬೇಕಂತೆ. ಏನಕ್ಕೋಸ್ಕರ ಈ ಗಾಯ ಮಾಡಿದ್ರು ದೇವರು ಏನಕ್ಕೋಸ್ಕರ ಈ ಗಾಯವನ್ನ ಮಾಡಿದ್ದಾರೆ ಅಂತ ಕುತ್ಕೊಂಡು ಯೋಚನೆ ಮಾಡ್ಬೇಕಂತ. ಅದನ್ನ 2 ಸರಿ ಹೇಳಿದ್ದಾರೆ, ಮತ್ತೆ ಮತ್ತೆ ಮತ್ತೆ. 5ನೇ ವಚನ ಓದೋಣ, 1ನೇ ಅಧ್ಯಾಯ 5ನೇ ವಚನ ಓದೋಣ ಒಂದ್ಸಾರಿ. ಹಗ್ಗಾಯನ ಗ್ರಂಥ 1:5. ಈ ಸಮಯದಲ್ಲಿ ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ಸಾಕು. ಏನರ್ಥ ಆಯ್ತು? ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸರಿ ಹೇಳಿದ್ರ? ಈ ಸಮಯದಲ್ಲಿ ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ನಿಮ್ಮ ಗತಿಯನ್ನ ಒಂದ್ಸರಿ ನೋಡಿ, ಪ್ರಾಪರ್ ಆಗಿ ನಿಮ್ ಸುತ್ತ ಇರುವಂತ ಸಿಚುವೇಶನ್ ಅನ್ನು ಒಂದ್ಸರಿ ಅಬ್ಸರ್ವ್ ಮಾಡಿ ನೋಡಿ. ಏನಾಗಿದೆ ಅಂತ ಹೇಳಿ ಒಂದ್ಸರಿ ಕುತ್ಕೊಂಡು ಯೋಚನೆ ಮಾಡಿ ಮನಸ್ಸಿಗೆ ತಗೊಳ್ಳಿ ಒಂದ್ಸಾರಿ. ಅಂದ್ರ ಈಗ 5ನೇ ವಚನವನ್ನ ಈಗ ಓದಿದ್ ನಾವು. 7ನೇ ವಚನವನ್ನ ಓದೋಣ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ಮತ್ತೆ ಹೇಳ್ತಿದ್ದಾರೆ ಅದೇ ಮಾತನ್ನ ದೇವ್ರು. 5ನೇ ವಚನದಲ್ಲಿ ಹೇಳಿದಂತಹ ಮಾತನ್ನ ಮತ್ತೆ ರಿಪೀಟ್ ಮಾಡ್ತಿದ್ದಾರೆ 7ನೇ ವಚನದಲ್ಲಿ. ಹೌದು. ಯಾಕೆ ನಾವು 5ನೇ ವಚನದಲ್ಲಿ ಹೇಳ್ಬೇಕಾದ್ರೆ ಯೋಚನೆ ಮಾಡಿಲ್ಲ, ಮತ್ತೆ ಅದಕ್ಕೆ 7ನೇ ವಚನದಲ್ಲಿ ಮತ್ತೆ ರಿಪೀಟ್ ಮಾಡ್ತಿದ್ದಾರೆ. ಯೋಚನೆ ಮಾಡಿ ಇವಾಗ್ಲಾದ್ರು. ನಿಮಗ್ ಬರ್ತಿರುವಂತಹ ಸಮಸ್ಯೆಗಳು, ಸಮಾಜಕ್ಕೆ ಎದುರಾಗ್ತಿರುವಂತಹ ಪ್ರಾಬ್ಲಮ್ಸ್,
ಅಷ್ಟು ಜನ ಹಸಿವೆಯಿಂದ ಮಲಗ್ತಿದ್ದಾರೆ, ನಿದ್ರೆ ಮಾಡ್ತಿದ್ದಾರೆ, ಪ್ರತಿಯೊಬ್ಬೊಬ್ರು ಹಸಿವೆಯಿಂದ. ಇಷ್ಟು ಕೋಟಿ ಜನ ಪ್ರಪಂಚದಲ್ಲಿ ಹಸಿವೆಯಿಂದ ಬಳಲ್ತಿದ್ದಾರೆ ಅಂತ ಹೇಳಿದ್ರೆ, ಅಥವಾ ಇಷ್ಟು ಕೋಟಿ ಜನಕ್ಕೆ ಕೊರತೆ ಇದೆ ಅಂತ ಹೇಳಿದ್ರೆ, ಸಮಾಜ ಪೂರ್ತಿ ಮಾಡ್ತಿರುವಂತಹ ತಪ್ಪಿದು. ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ಗಾಯ ಮಾಡಿದ್ದೀವಿ. ನೋಡಿ ಕಲ್ತ್ಕೊಳ್ಳಿ ಪ್ಲೀಸ್. ಇದು ದೇವ್ರು ಇಡ್ತಿರುವಂತಹ ಬೇಡಿಕೆ. ಇದು ಬರೀ ಬಡವರಿಗಿರುವಂತಹ ಸಮಸ್ಯೆ ಅಂತ ಖಂಡಿತವಾಗ್ಲೂ ಅನ್ಕೊಂಬೇಡಿ ಪ್ರಿಯರೇ. ಇದು ಬರೀ ಹಸಿವೆ ಅನ್ನುವಂತಹದ್ದು ಬಡವರಿಗಿರುವಂತಹ ಸಮಸ್ಯೆ ಅಂತ ಅನ್ಕೊಂಬೇಡಿ. ಶ್ರೀಮಂತರಿಗಿಲ್ವಾ? ಹಸಿವೆ ಬಡವರಿಗಿರುವಂತಹ ರೀತಿ ಹಸಿವೆ ಶ್ರೀಮಂತರಿಗಿಲ್ದೇ ಇರಬಹುದು. ಅವರ ಪರಿಸ್ಥಿತಿಯನ್ನ ಒಂದ್ಸರಿ ನೋಡ್ಕೊಳ್ಳಿ, ಶ್ರೀಮಂತರ ಪರಿಸ್ಥಿತಿಯನ್ನ. ಎಲ್ಲ ಇರುತ್ತೆ. ಕಾಸು ಕೊಟ್ಟು ಏನನ್ನ ಬೇಕಾದ್ರೂ ಖರೀದಿ ಮಾಡುವಂತಹ ಅವಕಾಶ ಇರುತ್ತೆ. ಆದ್ರೆ ಶುಗರ್ ತಾರಕ ಸ್ಥಾಯಿಯಲ್ಲಿ ಇರುತ್ತೆ. ಹೌದಾ ಇಲ್ವಾ? ತಾರಕಕ್ಕೇರಿರುತ್ತೆ, ಅಷ್ಟೊಂದು ಇರುತ್ತೆ ಶುಗರ್. ಅಂದ್ರೆ ಇವ್ರ ಹತ್ರ ಎಷ್ಟು ಹಣ ಇದ್ರೂ ಸಹ ಇವ್ರು ಏನನ್ನು ತಿನ್ಲಿಕ್ಕಾಗೋದಿಲ್ಲ. ಎಷ್ಟು ಹಣ ಇದ್ರೂ ಸಹ ಏನನ್ನು ತಿನ್ಲಿಕ್ಕಾಗೋದಿಲ್ಲ. ಡಾಕ್ಟರ್ ಏನ್ ಹೇಳಿರ್ತಾರೋ ಗಂಜಿ ಮಾಡ್ಕೊಂಡು ಇದು ಮಾಡ್ಕೊಂಡು ಅದು ಮಾಡ್ಕೊಂಡು ಕುಡಿಯುವಂತಹ ಪರಿಸ್ಥಿತಿ. 101 ಕಾಯಿಲೆಗಳು, 1001 ಸರ್ಜರಿಗಳು. ಹೌದಾ ಇಲ್ವಾ? ಇದು ಪಾಪ ಶ್ರೀಮಂತರ ಪರಿಸ್ಥಿತಿ. ಅಂದ್ರೆ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರು ಸಹ ಶ್ರಮೆಯನ್ನ ಅನುಭವಿಸ್ತಿದ್ದಾರೆ ಅಂತ ಹೇಳಿದ್ರೆ ಏನಕ್ಕೆ? ನಾವ್ಯಾರು ದೇವ್ರ ಕಡೆ ತಲೆ ಎತ್ತಿ ನೋಡ್ತಿಲ್ವಾ? ನಾವ್ಯಾರೂ ಸಹ ದೇವ್ರ ಕಡೆ ತಲೆ ಎತ್ತಿ ನೋಡ್ತಿಲ್ವಾ? ಈ ಸಮಸ್ಯೆಗಳು ಏನಕ್ಕೆ ತಂದ್ರೆ? ಹ್ಮ್ ಒಬ್ರಿಗೆ ನೋಡಿದ್ರೆ ಡಯಾಬಿಟೀಸ್, ಇನ್ನೊಬ್ರಿಗೆ ನೋಡಿದ್ರೆ ಇನ್ನೊಂದು ಸಮಸ್ಯೆ, ಇನ್ನೊಬ್ಬರಿಗೆ ನೋಡಿದ್ರೆ ಆಹಾರದ ಕೊರತೆ, ಇನ್ನೊಬ್ರಿಗೆ ನೋಡಿದ್ರೆ ನೀರಿನ ಕೊರತೆ. ಕೆಲವರಿಗೆ ಎಲ್ಲ ಇರುತ್ತೆ, ಆದ್ರೆ ಎಲ್ಲಾನು ಕೊರತೆನೆ ಅವ್ರಿಗೆ ಪಾಪ. ಹೌದಾ ಇಲ್ವಾ? ಎಲ್ಲ ಇರುತ್ತೆ, ಆದ್ರೆ ಏನನ್ನು ತಿನ್ಲಿಕ್ಕಾಗಲ್ಲ. ಏನನ್ನು ತಿನ್ಲಿಕ್ಕಾಗೋದಿಲ್ಲ. ಎಲ್ಲ ಇರುತ್ತೆ, ಏನನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಹೌದಾ ಇಲ್ವಾ? ಎಲ್ಲ ಇರುತ್ತೆ, ಆದ್ರೆ ನೋವುಗಳನ್ನ ತಡಿಲಿಕ್ಕೆ ಆಗ್ತಿರೋದಿಲ್ಲ ಅವ್ರಿಗಿರುವಂತಹ ಕಾಯಿಲೆಯ ನಿಮಿತ್ತ. ಈ ಸಮಸ್ಯೆ ಏನಕ್ಕೆ? ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ಒಂದಲ್ಲ ಒಂದು ರೀತಿಯಾಗಿರುವಂತಹ ಸಮಸ್ಯೆ. ಏನಂತಿದ್ದಾರೆ ದೇವ್ರು? ನಾನೇ ತಂದಿರುವಂತಹದ್ದು ಏನಕ್ಕೆ? ನೀವ್ ನನ್ನ ಕಡೆ ತಲೆ ಎತ್ತಿ ನೋಡ್ತೀರಾ ಅಂತ. ನಾನ್ ಗಾಯ ಮಾಡಿದ್ದೀನಿ, ಆ ಗಾಯದ ನಿಮಿತ್ತ ನೀವ್ ನನ್ನ ಕಡೆ ತಲೆ ಎತ್ತಿ ನೋಡ್ತೀರಾ ಅಂತ ಹೇಳಿ. ಇಷ್ಟು ದಿನ ಗಾಯ ಆಗುವುದಕ್ಕಿಂತ ಮುಂಚೆ ನೀವು ಚೆನ್ನಾಗಿ ಎಂಜಾಯ್ ಮಾಡಿದ್ರಲ್ವಾ? ಸಮಸ್ಯೆ ಇಲ್ಲದೆ ಇರುವಂತಹ ರೀತಿ ಚೆನ್ನಾಗಿ ಜೀವನ ಮಾಡಿದ್ರಲ್ವಾ? ಈಗ ಸಮಸ್ಯೆ ಬಂದಿದೆ, ನನ್ನ ಕಡೆ ತಲೆ ಎತ್ತಿ ನೋಡ್ತೀರಾ ಅಂತ. ಈ ಸಮಾಜವನ್ನ ಇಷ್ಟು ವರ್ಷ ಪೋಷಿಸ್ತಿರುವಂತಹದ್ದು ದೇವರೇ ಅಂತ ಹೇಳಿ ಒಂದ್ಸರಿ ಗುರುತಿಸ್ಕೊಳ್ತೀರಾ ನಿಮ್ ಮನಸ್ಸಲ್ಲಿ? ಇಷ್ಟು ವರ್ಷ ಆರಾಮಾಗಿ ಪೋಷಿಸಿದ್ರು ದೇವ್ರು. ಈಗ ಸಮಸ್ಯೆಗಳಾದ ನಂತರ ಸಮಸ್ಯೆ, ಕಷ್ಟಗಳಾದ ನಂತರ ಕಷ್ಟ. ಇದು ಬಂದ ನಂತರ ಆದ್ರೂ ಇದು ಯಾರು ಕೊಟ್ಟಿದ್ದು? ಏನಕ್ಕೋಸ್ಕರ ಬರ್ತಿದೆ ಅಂತ ಒಂದ್ಸರಿ ದೇವರನ್ನ ತಲೆ ಎತ್ತಿ ನೋಡ್ತಿದ್ಯಾ ಈ ಸಮಾಜ? ನಿಮಗೆ ಅನ್ನಿಸ್ತಿದ್ಯಾ ನೋಡ್ತಿದೆ ಅಂತ ಹೇಳಿ? ಸಮಸ್ಯೆ ಬಂತು ಅಂತ ಹೇಳಿದ್ರೆ ಸರ್ಕಾರವನ್ನು ಬೈತೀವಿ. ಹೌದಾ? ಸಮಸ್ಯೆ ಬಂತು ಅಂತ ಹೇಳಿದ್ರೆ ನಮ್ಮ ಮೇಲಿರುವಂತಹ ಅಧಿಕಾರಿಯನ್ನ ಬೈತೀವಿ. ಅದು ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಿಮ್ಮ ಬಾಧ್ಯತೆ ಅಧಿಕಾರಿಗಳನ್ನು ತಡೆ ಹಿಡಿಯುವಂತದ್ದು. ಅದೊಂದು ಚಿಕ್ಕ ಪಾರ್ಟ್ ಅಷ್ಟೇ. ನಿಮಗೆ ಬರ್ತಿರುವಂತಹ ಸಮಸ್ಯೆಯಲ್ಲಿ ಚಿಕ್ಕ ಪಾತ್ರ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ನಿಮ್ಮ ಮೇಲಿರುವಂತಹ ಅಧಿಕಾರಿಗಳು. ಆದ್ರೆ ದೊಡ್ಡ ಪಾತ್ರ ಯಾರ್ದು? ದೇವರದ್ದು. ತಡೆ ಹಿಡಿದಿರುವಂತಹದ್ದು ಯಾರು? ಮನುಷ್ಯರಿಗೆ ಆಗುವಂತಹ ಮೇಲುಗಳನ್ನ ತಡೆ ಹಿಡಿದಿರುವಂತಹದ್ದು ಯಾರು? ದೇವರು. ಏನಕ್ಕೋಸ್ಕರ? ಆ ಗಾಯ ಮಾಡಿದ್ರೆ ಆದ್ರೂ ನಾವು ಸರಿ ಹೋಗ್ತೀವೇನೋ ಅಂತ. ಆ ಗಾಯ ಮಾಡಿದ್ರೆ ಆದ್ರೂ ಈ ಸಮಾಜ ಪೂರ್ತಿ ಒಟ್ಟಾಗಿ ದೇವ್ರ ಹತ್ರ ಬರ್ತಾರೇನೋ ಅಂತ. ಅದಾಗ್ತಿದ್ಯಾ? ಒಂದೊಂದ್ಸರಿ ಮಳೆನೇ ಕೊಡೋದಿಲ್ಲ ದೇವ್ರು. ಕಂಟಿನ್ಯೂಸ್ ಆಗಿ 6 ಮಂತ್ಸ್ 8 ಮಂತ್ಸ್ ಮಳೆನೇ ಬರೋದಿಲ್ಲ ಕೆಲವು ಪ್ರದೇಶಗಳಲ್ಲಿ. ಏನ್ ಮಾಡ್ಬೇಕು ಅಂತ ಹೇಳಿ? ಏನ್ ಮಾಡ್ಬೇಕು ಅಂತ ಮಳೆ ತಗೊಂಡ್ ಬಂದಿಲ್ಲ ದೇವ್ರು? ಬುದ್ಧಿ ಕಲಿಬೇಕಂತ. ಬುದ್ಧಿ ಕಲ್ತು ಏನ್ ಮಾಡ್ಬೇಕು? ಫಸ್ಟ್ ಗುರುತಿಸ್ಬೇಕಲ್ವಾ? ಮಳೆ ಇಷ್ಟು ವರ್ಷ ಕೊಟ್ಟಿದ್ದು ದೇವ್ರ ನಮ್ಗೆ? ನಮ್ಗೆಲ್ಲ ಮಳೆ ಕೊಟ್ಟಿದ್ದು, ಆ ಮಳೆಯಿಂದ ನಾವು ಬೆಳೆ ಬೆಳೆದಿದ್ದು ನಾವು ಕಷ್ಟಪಟ್ಟು. ಈ ಮಳೆ ಕೊಟ್ಟಿದ್ದು ದೇವ್ರ ಅನುಗ್ರಹನ ಮಳೆ ಅಂತ ಹೇಳಿದ್ರೆ ಅಂತ ಹೇಳಿ ಗುರುತಿಸ್ಬೇಕು ಅಂತಾನೆ ಅಲ್ವಾ? ಮಳೆ ಬರದೇ ಇರ್ಬೇಕಾದ್ರೆ ಗೊತ್ತಾಗುತ್ತೆ ನಮಗೆ ಮಳೆಯ ಬೆಲೆ. ಪ್ರತಿದಿನ ಬೇಕಾಗಿರುವಷ್ಟು ಮಳೆ ಬರ್ತಿದೆ, ಬೆಳೆಗೆ ಎಷ್ಟು ಬೇಕೋ ಅಷ್ಟು ಮಳೆ ಬರ್ತಿದೆ ಅಂತ ಅನ್ಕೊಂಡು ಅವಾಗ ಮಳೆಯ ಬೆಲೆ ಏನಾದ್ರು ಗೊತ್ತಾಗತ್ತೆ? ಇಲ್ಲ. 6 ಮಂತ್ಸ್ 8 ಮಂತ್ಸ್ ದೇವ್ರು ನಿಲ್ಸಿದ್ರೆ ಕಂಟಿನ್ಯೂಸ್ ಆಗಿ ಅವಾಗ ಗೊತ್ತಾಗತ್ತೆ ಮಳೆ ಇಲ್ಲ, ಏನ್ ಮಾಡ್ಬೇಕು. ಬೆಳೆ ಎಲ್ಲ ಒಣಗೋಗುವಂತಹ ಪರಿಸ್ಥಿತಿ ಬಂದಿದೆ. ಅವಾಗಲ್ವಾ ಗೊತ್ತಾಗುವಂತಹದ್ದು ನಮಗ್ ಮಳೆಯ ಬೆಲೆ. ಅವಾಗಾದ್ರೂ ದೇವ್ರ ಹತ್ರ ಬರ್ತೀವ? ಅಂದ್ರೆ ಇಷ್ಟು ವರ್ಷ ನಮಗ್ ಮಳೆ ಕೊಟ್ಟಿದ್ದ ದೇವ್ರ, ಆ ದೇವ್ರ ಪಾದ ಹಿಡ್ಕೋಬೇಕಾ ಮತ್ತೆ ಹೋಗಿ ಮಳೆ ಬರ್ಬೇಕು ಅಂತ ಹೇಳಿದ್ರೆ? ಈ ತರ ಏನಾದ್ರು ಯೋಚನೆ ಮಾಡ್ತೀವ? ಇಲ್ಲ. ಅವಾಗ ಯೋಚನೆ ಮಾಡುವಂತಹದ್ದು ಏನು? 2 ಕಪ್ಪೆ ಇದೆ, 2 ಕಪ್ಪೆಗೆ ಮದ್ವೆ ಮಾಡ್ಬೇಡ. ಕತ್ತೆಗೆ ಮದ್ವೆ ಮಾಡ್ಬೇಡ, ಇಲ್ಲಾಂದ್ರೆ ಕಪ್ಪೆಗೆ ಮದ್ವೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ? ಹೌದಾ ಇಲ್ವಾ? ಕತ್ತೆಗೆ ಮದ್ವೆ ಮಾಡುವವರು ಸ್ವಲ್ಪ ಜನ, ಕಪ್ಪೆಗೆ ಮದ್ವೆ ಮಾಡುವಂತವ್ರು ಸ್ವಲ್ಪ ಜನ, ಬಲಿ ಕೊಡುವಂತವ್ರು ಸ್ವಲ್ಪ ಜನ. ಏನಕ್ಕೋಸ್ಕರ? ಮಳೆ ಬರುತ್ತೆ ಅಂತ. ಇದಕ್ಕ ದೇವ್ರ ಗಾಯ ಮಾಡಿತ್ತು. ಒಂದು ಊರಲ್ಲಿ ಮಳೆ ಬಂದಿಲ್ಲ ಕಂಟಿನ್ಯೂಸ್ ಆಗಿ ಬೆಳೆ ಎಲ್ಲ ಒಣಗೋಗ್ತಿದೆ ಅಂತ ಹೇಳಿದ್ರೆ ಅದು ದೇವ್ರು ಮಾಡಿರುವಂತಹ ಗಾಯ ಆ ಊರಿಗೆ. ಹೌದಲ್ವಾ?
ಈಗ ಆ ಗಾಯ ಮಾಡಿದ್ ಏನಕ್ಕೋಸ್ಕರ ದೇವ್ರು? ಮನುಷ್ಯರೆಲ್ಲ ಆ ಊರು ಪೂರ್ತಿ ಎಲ್ಲರೂ ಸಹ ಯೋಚನೆ ಮಾಡ್ಕೊಂಡು ಅವ್ರ ಊರಿಗೆ ಬಂದಿರುವಂತಹ ಸಮಸ್ಯೆ ಏನು ಅಂತ ಹೇಳಿ ಕುತ್ಕೊಂಡು ಅದನ್ನ ಮನಸ್ಸಿಗೆ ತಂದುಕೊಂಡು, ಇವಾಗ ನೀವು ಓದಿದ್ರಲ್ವಾ ಪದ, ಮನಸ್ಸಿಗೆ ತಂದುಕೊಳ್ಳಿ ಅಂತ ಹೇಳಿ. ಆ ಮನಸ್ಸಿಗೆ ತಂದುಕೊಂಡು ಇದೇನಕ್ಕೋಸ್ಕರ ಆಗಿರ್ಬಹುದು? ಓ, ಇದಾಗಿದ್ರೆ ದೇವರು ತಡೆ ಹಿಡಿದಿರುವಂತಹ ಮೇಲು ನಮಗೆ ಅಂತ ಹೇಳಿ ಎಲ್ಲರಿಗೂ ಸಹ ಕುತ್ಕೊಂಡು ಒಟ್ಟಾಗಿ ದೇವರನ್ನ ಪ್ರಾರ್ಥಿಸ್ಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಲ್ವಾ ದೇವರ ಸಮಸ್ಯೆಯನ್ನ ತಂದಿರುವಂತಹ, ಅನ್ಕೊಂಡಲ್ವಾ ಗಾಯ ಮಾಡಿರುವಂತಹ ದೇವ್ರು. ನಮ್ ಜೀವನ ಏನಾದ್ರೂ ಆತರ ಇದೆಯಾ? ದೇವ್ರಂತೂ ಗಾಯ ದೇವ್ರಂತೂ ಗಾಯ ಮಾಡ್ತಿದ್ದಾರೆ. ಆದ್ರೆ ಆ ಗಾಯವನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಿರುವಂತವ್ರು ಎಷ್ಟು ಜನ ಇದಾರೆ ಗೊತ್ತಾ ಸಮಾಜದಲ್ಲಿ? ಇವಾಗ ನಾನು ಹೇಳ್ದೆ ಯಾವ ತರ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಂದ್ರೆ, ದೇವ್ರು ಗಾಯ ಮಾಡಿದ್ದು, ಮಳೆ ನಿಲ್ಸಿದ್ದು, ನಾವು ದೇವ್ರ ಹತ್ರ ಊರ್ ಪೂರ್ತಿ ಕುತ್ಕೊಂಡು ಮೊರೆ ಹಾಕಬೇಕು, ದೇವ್ರ ಕಡೆ ತಲೆ ಎತ್ತಿ ನೋಡ್ಬೇಕು ಅಂತ. ನಾವೇನ್ ಮಾಡ್ತಿದೀವಿ? ಕತ್ತೆಗ್ ಮದ್ವೆ ಮಾಡ್ಕೊಂಡು ಹಬ್ಬಗಳನ್ನ ಮಾಡ್ಕೊಂಡು, ಬಲಿಗಳನ್ನ ಕೊಟ್ಕೊಂಡು ಮಳೆ ಬರುತ್ತೇನೋ ಅಂತ ಹೇಳಿ ಈ ರೀತಿಯಾಗಿರುವಂತ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿದೆ. ಏನ್ ಅರ್ಥ ಆಗ್ತಿದೆ ನಮ್ಗೆ? ಹ್ಮ್ ಯೆರೆಮೀಯನ ಗ್ರಂಥ 7ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 7ನೇ ಅಧ್ಯಾಯ 14ನೇ ವಚನ ಓದುತ್ತಲ್ವಾ ಇದನ್ನ? 7:14. ನಿಮ್ಮನ್ನು ಕರೆದ ನನಗೆ ಉತ್ತರ ಕೊಡದೆ ಈ ಕೃತ್ಯಗಳನ್ನೆಲ್ಲ ನಡೆಸಿದ ಕಾರಣ ನನ್ನ ನಾಮಕ್ಕೆ ನೆಲೆಯಾಗಿ ನಿಮ್ಮ ಭರವಸಕ್ಕೆ ಆಧಾರವಾದ ಆಲಯಕ್ಕೂ ನಾನು ನಿಮಗೆ ಮತ್ತು ನಿಮ್ಮ ಪಿತೃಗಳಿಗೆ ದಯಪಾಲಿಸಿದ ಸ್ಥಳಕ್ಕೂ ಶಿಲೋವಿಗೆ ತಂದ ಗತಿಯನ್ನೇ ಈಗ ತರುವೆನು. ಸಾಕು ಪ್ರಿಯರ್, ಏನ್ ಅರ್ಥ ಆಯ್ತು ನಮ್ಗೆ ಇದರಲ್ಲಿ? ನಿಮ್ಮನ್ನು ಕರೆದ ನನಗೆ ಉತ್ತರ ಕೊಡದೆ ಈ ಕೃತ್ಯಗಳನ್ನೆಲ್ಲ ನಡೆಸಿದ ಕಾರಣ ನನ್ನ ನಾಮಕ್ಕೆ ನೆಲೆಯಾಗಿ ನಿಮ್ಮ ಭರವಸೆಗೆ ಆಧಾರವಾದ ಆಲಯಕ್ಕೂ ನಾನು ನಿಮಗೆ ಮತ್ತು ನಿಮ್ಮ ಪಿತೃಗಳಿಗೆ ದಯಪಾಲಿಸಿದ ಸ್ಥಳಕ್ಕೂ ಸಿಲೋವಿಗೆ ತಂದ ಗತಿಯನ್ನೇ ಈಗ ತರುವೆನು. ಕಲಿತಿಲ್ವಾ ಅಲ್ವಾ ಪಾಠ? ದೇವ್ರು ಮಾತಾಡ್ತಿರುವಂತಹ ಮಾತು. ಈ ವಚನದ ಪ್ರಕಾರ ಏನಂತಿದ್ದಾರೆ? ಕಲಿತಿಲ್ಲ ಅಲ್ವಾ ಪಾಠ? ನಾನು ಎಷ್ಟು ಗಾಯ ಮಾಡಿದ್ರು ಸಹ, ಅಥವಾ ಎಷ್ಟು ಇನ್ನೂ ಗಾಯ ಮಾಡಿಲ್ಲ, ಇನ್ನು ಎಷ್ಟು ಎಚ್ಚರಿಕೆಗಳನ್ನ ಕೊಡ್ತಾ ಇದ್ರು ಸಹ ಕಲಿತಿಲ್ಲ ಅಲ್ವಾ ಪಾಠ? ಅವ್ರಿಗೆ ತಂದಿರುವಂತಹ ಗತಿಯನ್ನೇ ನಿಮ್ಗೂ ತಗೊಂಡ್ ಬರಲ್ಲ ಅಂತಿದ್ದಾರೆ ದೇವ್ರಿ ವಚನದಲ್ಲಿ. ಹೌದಾ ಇಲ್ವಾ? ಭೂಕಂಪಗಳಾಗಿದೆ ನೆನ್ನೆ ಅಂತ ಹೇಳಿ ಕೇಳ್ಪಟ್ಟೆ. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಭಾರತ ದೇಶದಲ್ಲೂ ಸಹ, ಮತ್ತೆ ಹಾಗೆ ಮಯನ್ಮಾರ್, ಚೈನಾ ಈ ಪ್ರದೇಶದಲ್ಲೆಲ್ಲ ಸಹ ಏನಾಗಿದೆ? ಭೂಕಂಪಗಳು ಕಂಟಿನ್ಯೂಸ್ ಆಗಿ ವರಸೆ ಭೂಕಂಪಗಳು, ಒಂದಾದ ನಂತರ ಒಂದು ಭೂಕಂಪ, ಒಂದು ಸ್ಥಳದಲ್ಲಾದ ನಂತರ ಅದೇ ಲೈನ್ ಅಲ್ಲಿ ಇರುವಂತಹ ಇನ್ನೊಂದು ಸ್ಥಳದಲ್ಲಿ ಭೂಕಂಪ, ಹಾಗೆ ಅದೇ ಪ್ಲೇಟಿಗೆ ಸಂಬಂಧಪಟ್ಟಿರುವಂತಹ ಇನ್ನೊಂದು ಸ್ಥಳದಲ್ಲಿ ಭೂಕಂಪ. ನ್ಯೂಸ್ ಮೀಡಿಯಾ ಕವರ್ ಮಾಡ್ಲಿಕ್ಕಾಗದೆ ಒದ್ದಾಡ್ತಿದ್ರಂತೆ ಪಾಪ ನೆನ್ನೆ. ಹೌದಾ ಇಲ್ವಾ? ಭೂಕಂಪ ಆಗಿದ ತಕ್ಷಣ ನ್ಯೂಸ್ ಅವರೆಲ್ಲ ಹೋಗ್ತಾರ ಅದನ್ನೆಲ್ಲ ತೋರಿಸ್ಲಿಕ್ಕೆ, ಆ ಚಿತ್ರಣವನ್ನೆಲ್ಲ ತೋರಿಸ್ಲಿಕ್ಕೆ. ಈ ಚಿತ್ರಣವನ್ನ ಇಲ್ಲಿ ತೋರ್ಸೋಣ ಅಂತ ಹೋದ್ರೆ ಇನ್ನೊಂದ್ ಕಡೆ ಭೂಕಂಪ, ಪಟ್ ಅಂತ ಹೇಳಿ ಇನ್ನೊಂದ್ ಕಡೆ ಭೂಕಂಪ ನಡೀತದೆ. ಈ ರೀತಿ ನೆನೆ ನ್ಯೂಸ್ ಮೀಡಿಯಾಗೆ ಸ್ಟಾಫ್ ಗಳ ಕೊರತೆ ಬಂದಿದೆಯಂತೆ. ಅಷ್ಟು ಕಡೆ ಭೂಕಂಪ ನಡೆದಿದೆ, ಅಷ್ಟೊಂದು ತೀವ್ರವಾಗಿರುವಂತಹದ್ದು ಕಂಟಿನ್ಯೂಸ್ ಆಗಿ ಸರಣಿ ಭೂಕಂಪಗಳು ನಡೆದಿದೆ. ಹೌದಾ? ನಮ್ಮ ಪ್ರದೇಶದಲ್ಲಿ ಏನಾದ್ರೂ ನಡೀತಾ ಭೂಕಂಪ? ನಾವಿರುವಂತ ಸ್ಥಳದಲ್ಲಿ ಏನಾದ್ರೂ ಭೂಕಂಪ ನಡೀತಾ? ಇಲ್ಲ ಅಲ್ವಾ ಇನ್ನು? ದೇವ್ರು ಏನಂತಿದ್ದಾರೆ ಇವಾಗ? ಈಗ ನಾವು ಓದಂತಹ ವಚನದ ಪ್ರಕಾರ ನಾನು ಎಚ್ಚರಿಕೆಗಳನ್ನ ಕೊಡ್ತಿದ್ದೀನಿ. ನಾವು ಟಿವಿಗಳನ್ನೆನೆ ನೋಡಿದಂತಹ ಭೂಕಂಪಗಳೆಲ್ಲ ನಮ್ಗೆ ಎಚ್ಚರಿಕೆನೆ. ದೇವ್ರ ಅಲ್ಲಿ ಗಾಯ ಮಾಡಿದ್ದಾರೆ, ನಮ್ಗಿನ್ನೂ ಗಾಯ ಮಾಡಿಲ್ಲ. ದೇವ್ರ ಅಲ್ಲಿ ಬರೆ ಹಾಕಿದ್ದಾರೆ, ನಮಗಿನ್ನೂ ಬರೆ ಹಾಕಿಲ್ಲ. ಅದನ್ನ ನೋಡಿ ನಾವು ಕಲಿತೀವೇನೋ ಅಂತ. ನಾವ್ ಕಲ್ತಿಲ್ಲ ಅಂತ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ದಿನಕ್ಕೆ ಏನಂತಾರೆ? ಕಲ್ತಿಲ್ಲ ಅಲ್ವಾ? ಅವರಿಗೆ ತಂದಿರುವಂತಹ ಸ್ಥಿತಿಯನ್ನೇ ನಿಮಗೂ ತಗೊಂಡ್ ಬರ್ತೀನಿ, ಅವರಿಗೆ ಮಾಡಿರುವಂತಹ ಗಾಯವನ್ನೇ ನಿಮಗೂ ಮಾಡ್ತೀನಿ. ಬೇಕಾ ನಮ್ಗದು? ತಡಿಲಿಕ್ಕಾಗತ್ತ ನಮಗೆ? ಆ ಸಮಸ್ಯೆ ಬಂತು ಅಂತ ಹೇಳಿದ್ರೆ ನಾನು ಆಗ್ಲೇ ಕಳೆದ ವಾರ ಹೇಳಿದ್ದೀನಿ, ಬ್ರದರ್ ನಾವು ಒಬ್ರು ಸರಿ ಹೋಗ್ಬಿಟ್ರೆ ದೇವ್ರ ಭೂಕಂಪ ನಿಲ್ಲಿಸ್ಬಿಡ್ತಾರ? ನಾವು ಒಬ್ರು ಸರಿ ಹೋಗ್ಬಿಟ್ರೆ ದೇವ್ರ ಸುನಾಮಿ ಬರುವಂತಹದ್ರ ತಡೆದ್ ಬಿಡ್ತಾರ? ಎಲ್ರೂ ಸರಿ ಹೋಗ್ಬೇಕಲ್ವಾ? ನಾವು ಆ ತರ ದೇವ್ರ ಬಗ್ಗೆ ಯೋಚನೆ ಮಾಡುವಂತಹದ್ದು ಬೇಡವೇ ಬೇಡ ಪ್ರಿಯರೇ. ಯಾಕಂದ್ರೆ ನೀವು ಸತ್ಯವೇದ ಓದ್ಬೇಕಾದ್ರೆ ನಿಮ್ಗೆ ಏನ್ ಕಾಣಿಸುತ್ತೆ? ನೀವು ಒಬ್ಬರು ಒಂದ್ ವೇಳೆ ಭಕ್ತರಾಗಿದ್ರೆ ದೇವರ ಕೆಪಾಸಿಟಿ ಏನ್? ಕಳೆದ ವಾರನೂ ಹೇಳಿದ್ದೆ ಇದನ್ನ. ದೇವರ ಕೆಪಾಸಿಟಿ ಏನು ಅಂತ ಹೇಳಿದ್ರೆ, ನೀವು ಒಬ್ಬರು ಒಂದ್ ವೇಳೆ ಭಕ್ತರಾಗಿದ್ರೆ, ನಿಮ್ಮನ್ನ ಕಾಪಾಡ್ಬೇಕು ಅನ್ನುವಂತಹದ್ದು ದೇವರ ಚಿತ್ತೆ ಆಗಿದ್ರೆ, ನಿಮ್ಮೊಬ್ಬರಿಗೋಸ್ಕರ ಇಡೀ ಊರನ್ನ ಕಾಪಾಡ್ತಾರೆ, ಇಡೀ ಸಿಟಿಯನ್ನ ಕಾಪಾಡ್ತಾರೆ ನಿಮ್ಮೊಬ್ಬರಿಗೋಸ್ಕರ. ಒಂದ್ ವೇಳೆ ನಿಮ್ಮನ್ನ ಕಾಪಾಡ್ಬೇಕು ಅಂತ ಅನ್ಕೊಂಡಿರುವಂತಹ ದೇವರ ಚಿತ್ತೆ ಆಗಿದ್ರೆ, ನಿಮ್ಮೊಬ್ಬರಿಗೋಸ್ಕರ ಎಷ್ಟು ಕೋಟಿ ಜನರನ್ನ ಉಳಿಸ್ತಾರೆ? ಕೋಟ್ಯಾಂತರ ಜನರನ್ನ ಬೇಕಾದ್ರೆ ಉಳಿಸಿ ಊಟ ಹಾಕ್ತಾರೆ ನಿಮಗೋಸ್ಕರ.
ಹೌದಾ ಇಲ್ವಾ? ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಬೇರೆ ಊರಿಗೆ ಶಿಫ್ಟ್ ಮಾಡಿ ಆ ಊರನ್ನ ತೆಗೆದುಹಾಕ್ತಾರೆ. ಇದು ಸೆಕೆಂಡ್ ಕ್ಯಾಟಗರಿಯಲ್ಲಿರುವಂಥದ್ದು. ಹೌದಲ್ವಾ? ಹ. ನಾನೊಬ್ಬ ಸರಿ ಹೋದ್ರೆ ಸಾಕಾ? ಊರ್ ಪೂರ್ತಿ ಮಾರ್ಪಡುವಂತಹದ್ದು ಬೇಡವಾ? ಈ ಆಲೋಚನೆಗಳು ಬೇಡ. ಯಾಕೆಂದ್ರೆ ಸತ್ಯವೇದದಲ್ಲಿ ಎಕ್ಸಾಂಪಲ್ ನಾನು ಈಗ ತಾನೇ ಹೇಳಿದಂತಹ 2 ಸಿಚುವೇಷನ್‌ಗಳನ್ನ ಓದಿದೀವಲ್ವಾ? ಹೌದಾ? ಹ್ಮ್. ಮಾರ್ಪಡದೇ ಹೋದ್ರೆ ದೇವ್ರು ಕೊಡ್ತಿರುವಂತ ಎಚ್ಚರಿಕೆ ಏನು? ಇನ್ನೊಂದು ಸ್ಥಳದಲ್ಲಿ ಎಲ್ಲೋ ನಡೆದಿರುವಂತಹದ್ದು ನಾವು ಟಿವಿಗಳಲ್ಲಿ ನೋಡ್ತಿದೀವಲ್ವಾ? ಅದು ನಮ್ಮ ಊರಲ್ಲೇ ನಡೆಸ್ತೀನಿ ಅಂತಿದ್ದಾರೆ ದೇವ್ರು. ನಿಜನಾ? ಅದೇ ಯೆರೆಮೀಯನ ಗ್ರಂಥ 6ನೇ ಅಧ್ಯಾಯ 7ನೇ ವಚನ. 6, 7. ತೊಟ್ಟಿಯು ತನ್ನಲ್ಲಿ ನೀರನ್ನು ತಿಳಿಯಾಗಿ ಇಟ್ಟುಕೊಳ್ಳುವಂತೆ ಈ ಹ್ಮ್. ಪಟ್ಟಣವು ತನ್ನಲ್ಲಿದ್ದ ದುಷ್ಟತನವನ್ನು ನೀಚಳವಾಗಿ ಇಟ್ಟುಕೊಂಡಿದೆ. ಅಲ್ಲಿ ಬಲಾತ್ಕಾರದ ಮತ್ತು ಕೊಳೆಯ ಸುದ್ದಿಯೇ ಕೇಳಬರುತ್ತದೆ. ರೋಗಗಳು, ವ್ರಣಗಳು ಸದಾ ನನ್ನ ಕಣ್ಣಿಗೆ ಬೀಳುತ್ತದೆ. ಹ್ಮ್. ಈ ಅಧ್ಯಾಯ ಪೂರ್ತಿ ಬ್ಯಾಕ್ ಗ್ರೌಂಡ್ ನಮಗ್ ನೀಟಾಗಿ ಗೊತ್ತಾಗುತ್ತೆ. ಈ ಪ್ರಸಂಗ ಆದ ನಂತರ ಈ ಅಧ್ಯಾಯ ಪೂರ್ತಿಯಾಗಿ ಓದ್ಲಿಕ್ಕೆ ಪ್ರಯತ್ನ ಪಡಿ. ಅಂದ್ರೆ ಏನೇನಾಯ್ತು, ಇವ್ರು ಏನೇನ್ ಮಾಡಿದ್ರು, ದೇವ್ರು ಏನೇನ್ ಮಾಡಿದ್ರು, ಇವ್ರಿಗೆ ಯಾವ್ಯಾವ ರೀತಿಯಾಗಿರುವಂತಹ ಗಾಯ ಮಾಡಿದ್ರು ಅನ್ನುವಂತಹದ್ದು ನಮ್ಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ವಚನ ಹೋದ್ರೆ 30ನೇ ಅಧ್ಯಾಯ, ಅದೇ ಯೆರೆಮೀಯನ ಗ್ರಂಥ 30ನೇ ಅಧ್ಯಾಯ. ಈಗ ನಾವು ಹಿಂದೆ ಹೋದಂತಹ ವಚನದಲ್ಲಿ ಹೆಚ್ಚಾಗಿ ಜಾಸ್ತಿ ವಚನಗಳನ್ನು ಓದ್ಬೇಕಾಗಿದೆ. ಅದಕ್ಕೋಸ್ಕರ ಅದನ್ನ ಸ್ಕಿಪ್ ಮಾಡ್ತಿದ್ದೀನಿ. ಪ್ರಸಂಗ ಆದ ನಂತರ ದಯವಿಟ್ಟು ಓದಿ. 30ನೇ ಅಧ್ಯಾಯ 12ನೇ ವಚನ. ಯೆರೆಮೀಯನ ಗ್ರಂಥ 30ನೇ ಅಧ್ಯಾಯ 12ನೇ ವಚನ. ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಗಾಯವು ಗುಣ ಹ್ಮ್. ಹೊಂದಿದ್ದನು, ನಿನ್ನ ಬಾಸುಂಡೆಯು ಘೋರವಾಗಿದೆ. ನಿನ್ನ ಹ್ಮ್. ಭಾಗಕ್ಕೆ ಯಾರೂ ಇಲ್ಲ, ನಿನ್ನ ವ್ರಣಕ್ಕೆ ಔಷಧವಿಲ್ಲ, ನಿನ್ನ ಹ್ಮ್. ವಾಸಿಯಾಗದು, ನಿನ್ನ ಮಿಂಡರಾರು ಓಕೆ. ನಿನ್ನನ್ನು ಇಷ್ಟಕ್ಕೂ ಈ ವಚನವನ್ನ ಏನಕ್ಕೋಸ್ಕರ ಓದ್ತಿದೀವಿ ಅಂತ ಹೇಳಿದ್ರೆ, ನಮ್ಗೆ ಅನ್ಸಿರ್ಬೋದಲ್ವಾ ಅವಾಗವಾಗ ದೇವ್ರು ಗಾಯ ಮಾಡ್ತಾರೆ ಅಂದಾಗ ಸ್ವಲ್ಪ ಜನಕ್ಕೆ ಅನ್ನಿಸ್ಬೋದು. ನಮಗೇನ್ ಗಾಯ ಮಾಡ್ತಾರೆ ದೇವ್ರು? ನಮ್ಮ ಆಸ್ತಿ ಎಷ್ಟಿದೆ ಗೊತ್ತಾ? ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಗೊತ್ತಾ? ನಮಗ್ ಸಂಬಂಧಿಕರು ಎಷ್ಟು ಜನ ಇದ್ದಾರೆ ಗೊತ್ತಾ? ನಮ್ ಬಂಧು ಬಳಗ ಎಷ್ಟು ಜನ ಇದ್ದಾರೆ ಗೊತ್ತಾ? ಗಾಯ ಮಾಡಿದ್ರು ಅದು ಸಹ ಗಾಯ ನಮಗೆ ತಾಕದಂತೆ, ಆ ಗಾಯದಿಂದ ನಮಗ್ ನೋವು ಆಗದಂತೆ ನಮಗ್ ನೋಡ್ಕೊಳ್ಲಿಕ್ಕೆ ಎಷ್ಟು ಜನ ಇದ್ದಾರೆ ಗೊತ್ತಾ? ನಮ್ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? ನಮ್ ಕೆಲಸದವ್ರು ಎಷ್ಟು ಜನ ಇದ್ದಾರೆ ಗೊತ್ತಾ? ಅಂತ ಕೆಲವ್ರಿಗೆ ಅನ್ಸಿರ್ಬಹುದು. ಹೌದಲ್ವಾ? ಸಾಧಾರಣವಾಗಿ ಅನ್ಸುತ್ತಲ್ವಾ? ಮನುಷ್ಯನಿಗೆ ಒಂದಷ್ಟು ಆಸ್ತಿ ಇದ್ರೆ, ಒಂದಷ್ಟು ಬಂಧು ಬಳಗ ಇದ್ರೆ, ಒಂದಷ್ಟು ಸಂಬಂಧಿಕರಿದ್ರೆ, ಒಂದಷ್ಟು ಕುಟುಂಬಸ್ಥರಿದ್ರೆ, ಒಂದಷ್ಟು ಸ್ನೇಹಿತರಿದ್ರೆ ಏನ್ ಅನ್ಸಿರುತ್ತೆ? ನನಗ್ ಗಾಯ ಮಾಡ್ತಾರ ದೇವ್ರು? ಚಾನ್ಸೇ ಇಲ್ಲ. ನನ್ನನ್ನು ಕಾಪಾಡ್ಕೊಳ್ಲಿಕ್ಕೆ ಎಷ್ಟು ಜನ ಇದ್ದಾರೆ ಗೊತ್ತಾ? ಅದಕ್ಕೆ ದೇವ್ರು ಮಾತಾಡ್ತಿರುವಂತಹ ಮಾತು. ಒಂದ್ ವೇಳೆ ನಮ್ಮ ಮನಸ್ಸಲ್ಲಿ ಅದಿದ್ರೆ, ದೇವ್ರು ಗಾಯ ಮಾಡುವಂತಹ ಗಾಯಕ್ಕೆ ಭಯ ಇಲ್ಲ ಅಂತ ಹೇಳಿದ್ರೆ, ಇವರೆಲ್ಲ ನಮ್ಮನ್ನ ಕಾಪಾಡ್ಕೊಳ್ಲಿಕ್ಕಿದ್ದಾರೆ ಅಂತ ನಮ್ಗ್ ಅನ್ಸಿದ್ರೆ, ಈ ವಚನವನ್ನ ಇನ್ನೊಂದ್ಸರಿ ಓದೋಣ. ದೇವ್ರು ಗಾಯ ಮಾಡಿದ್ರೆ ಹೆಂಗಿರುತ್ತಂತೆ ಕತೆ? ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಗಾಯವು ಗುಣ ಹೊಂದದು. ಗುಣ ಆಗದಂತೆ ಮಾಡ್ಬಿಡ್ತೀನಿ ಅದು. ಸದಾ ಕಾಲ ಇರ್ಬೇಕು. ಆತರ ಮಾಡ್ತೀನಿ. ನಿನ್ನ ಗಾಯವು ಗುಣ ಹೊಂದದು. ನಿನ್ನ ಬಾಸುಂಡೆಯು ಘೋರವಾಗಿದೆ. ನಿನ್ನ ಭಾಗಕ್ಕೆ ಯಾರೂ ಇಲ್ಲ. ನಿನ್ನ ವ್ರಣಕ್ಕೆ ಔಷಧಿ ಇಲ್ಲ. ನಿನಗೆ ವಾಸಿಯಾಗದು. ಏನಂತ ಕನ್ಕ್ಲೂಡ್ ಮಾಡಿದ್ದಾರೆ ದೇವ್ರು? ನಿನ್ನ ಭಾಗಕ್ಕೆ ಯಾರು ಇಲ್ಲ. ನನಗೋಸ್ಕರ ನನ್ ಬಂಧು ಬಳಗ ಇದ್ದಾರೆ, ನನಗೋಸ್ಕರ ನನ್ನ ಸ್ನೇಹಿತರಿದ್ದಾರೆ ಅಂತ ನೀವ್ ಅನ್ಕೊಂಡ್ರೆ ಒಂದು ವೇಳೆ, ದೇವ್ರು ಏನಂತಿದ್ದಾರೆ? ನಿಮಗ್ ನಾನ್ ಗಾಯ ಮಾಡ್ತೀನಿ, ಆದ್ರೆ ನಿಮಗ್ ಕೇಳ್ಲಿಕ್ಕೂ ಹೇಳ್ಲಿಕ್ಕೂ ಯಾರು ಇಲ್ಲದಂತೇನೂ ಮಾಡ್ಬಿಡ್ತೀನಿ ಬೇಕಿದ್ರೆ. ಹೌದಾ ಇಲ್ವಾ? ಕೇಳಲಿಕ್ಕೆ ಹೇಳಲಿಕ್ಕೆ ಯಾರು ಇರಬಾರ್ದು, ನೋಡ್ಕೊಳ್ಲಿಕ್ಕೂ ಯಾರು ಇರಬಾರ್ದು ಅಂತ ಪರಿಸ್ಥಿತಿಗೆ ಬೇಕಾದ್ರೆ ತಗೊಂಡ್ ಬರ್ತೀನಿ. ಇದು ಬೆಸ್ಟ್ ಆಗಿ ಪ್ರೂವ್ ಆಗಿದ್ದು ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಕರೋನಾ ಬಂದಾಗ. ಹೌದಾ ಇಲ್ವಾ? ನನ್ನ ಕುಟುಂಬದಲ್ಲಿ 10 ಜನ ಇದ್ದಾರೆ, ನನ್ನ ಸಂಬಂಧಿಕರು 100 ಜನ ಇದ್ದಾರೆ, ನನಗೆ 20 ಜನ ಸ್ನೇಹಿತರಿದ್ದಾರೆ. ಹೌದಾ ಅಂತ ಅನ್ಕೊಳ್ಳಿ ಒಬ್ಬ ವ್ಯಕ್ತಿ ಕರೋನಾ ಬಂದಿದ್ದಾಗ. ಕೊನೆಗೆ ಹೆಂಗ್ ಮಣ್ಣ್ ಮಾಡಿದ್ರು, ಕೊನೆಗೆ ಹೆಂಗೆ ನಡೀತು, ಇವರ ಕ್ರಿಮೇಷನ್ ಹೆಂಗ್ ನಡೀತು, ಅಂತ್ಯ ಸಂಸ್ಕಾರ ಹೆಂಗ್ ಆಯ್ತು? ಸ್ನೇಹಿತರೆಲ್ಲ ಬಂದಿದ್ರ ನೋಡ್ಲಿಕ್ಕೆ? ಕೋವಿಡ್ ಬಂದಾಗ ಪ್ರಾರಂಭದಲ್ಲಿ ಕೋವಿಡ್ ಇಂದ ಮರಣ ಹೊಂದಿದ್ರಲ್ವಾ? ಸ್ನೇಹಿತರೆಲ್ಲ ಬಂದಿದ್ರ ನೋಡ್ಲಿಕ್ಕೆ ಅಂತ್ಯ ಸಂಸ್ಕಾರವನ್ನ? ಬಂಧು ಬಳಗ ಎಲ್ಲ ಬಂದಿದ್ರ? ಹೆಂಗ್ ಬಂದಿದ್ರು? ಎಷ್ಟ್ ಜನ ಬಂದಿದ್ರು? ಮುಟ್ಲಿಕ್ ಬಿಟ್ರ ಹೋಗ್ಲಿ ಶವವನ್ನ? ಒಂದಷ್ಟು ದೂರ ನಿಂತ್ಕೊಂಡು ನೋಡ್ಬೇಕಿತ್ತು. ಅದು ಒಬ್ರಿಗೋ ಇಬ್ರಿಗೋ ಅವಕಾಶ ಇರ್ತದೆ.
ಯಾಕಂದ್ರೆ ಎಲ್ಲ ಕ್ವಾರಂಟೈನ್ ಆಗಿ ಮನೇಲಿ ಕುತ್ಕೊಬೇಕಾಗಿದ್ದಂತಹ ಪರಿಸ್ಥಿತಿ ಅಲ್ವಾ. ಎಷ್ಟ್ ಜನ ಬಂದಿದ್ರು ನೋಡ್ಲಿಕ್ಕೆ? ಯಾರೂ ಬಂದಿಲ್ಲ. ಹಾಸ್ಪಿಟಲ್ ಅಲ್ಲಿ ಒಬ್ರೇ ಇರ್ಬೇಕಾಗಿರುವಂತಹ ಪರಿಸ್ಥಿತಿ. ಅಷ್ಟು ಜನ ಬಂಧು ಬಳಗ ಇದ್ರು ಸಹ ದೇವ್ರು ಮಾಡಿದಂತಹ ಈ ಗಾಯದಿಂದ ಪಾರ್ ಮಾಡ್ಲಿಕ್ಕೆ ಯಾರು ಮುಂದೆ ಬರ್ಲಿಕ್ಕೆ ಚಾನ್ಸ್ ಇಲ್ವಾ? ಇಲ್ಲ. ಅವ್ರು ಬರ್ಬೇಕು ಅನ್ಕೊಂಡ್ರು ಬರ್ಲಿಕ್ಕೆ ಆಗೋದಿಲ್ಲ. ಈಗ ಅನ್ನಿಸ್ತಿದೆ ಅಲ್ವಾ ನಮಗೆ, ಸಾಕಷ್ಟು ಜನ ಇದ್ದಾರೆ, ಬಂಧು ಬಳಗ ಇದ್ದಾರೆ, ಸ್ನೇಹಿತರಿದ್ದಾರೆ ಅಂತ. ಯಾರು ಬರ್ಲಿಕ್ಕೂ ಆಗದಂತೆ ಮಾಡ್ತಾರಂತೆ ದೇವ್ರು. ಯಾರು ನಮ್ಮ ಗಾಯದಿಂದ ನಮ್ಮನ್ನ ಪಾರ್ ಮಾಡದಂತೆ ಮಾಡ್ಲಿಕ್ಕೆ ಆಗದಂತೆ ಮಾಡ್ತಾರಂತೆ ದೇವ್ರು. ಅದನ್ನೇ ಹೇಳ್ತಿದ್ದಾರೆ ಈ ವಚನದಲ್ಲಿ. ಹಿಂದೆ ಮುಂದೆ ಕೇಳಲಿಕ್ಕೆ ಹೇಳಲಿಕ್ಕೆ ಯಾರು ಇಲ್ಲದೆ ಇರುವಂತಹ ಪರಿಸ್ಥಿತಿಗೆ ತಗೊಂಡ್ ಬರ್ತೀನಿ. ನಿನಗೆ ಬಂಧು ಬಳಗ ಇರ್ಬೋದು, ಅವ್ರು ಯಾರು ಸಹ ನಿನ್ ಹತ್ರಕ್ಕೂ ಬರದೇ ಇರುವಂತೆ ಮಾಡ್ತೇನೆ. ಸ್ನೇಹಿತರಿರ್ಬೋದು, ಯಾರು ಸಹ ಹತ್ತಿರಕ್ಕೂ ಬರದೇ ಇರುವಂತೆ ಮಾಡ್ತೇನೆ. ಯಾಕಂದ್ರೆ ನೀನ್ ಆ ಗಾಯವನ್ನ ನಾನು ಏನಕ್ಕೋಸ್ಕರ ಗಾಯ ಮಾಡಿದ್ದೀನಿ ಅನ್ನುವಂತಹದ್ದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಮಾರ್ಪಡ್ಬೇಕು. ಅದು ನನ್ನ ಆಸೆ ಅಂತಿದ್ದಾರೆ ದೇವ್ರು. ಹೌದಾ? 15ನೇ ವಚನವನ್ನ ಓದೋಣ. 30ನೇ ಅಧ್ಯಾಯ 15ನೇ ವಚನ. ಗಾಯ ಆದ್ರೆ ನಾರ್ಮಲ್ ಆಗಿ ಕಿರಿಸ್ತೀವ ಇಲ್ವಾ ಪ್ರಿಯ? ಜೋರಾಗಿ ನೋವಾಗ್ತಿದೆ ಅಂತ ಅನ್ಕೊಳ್ಳಿ, ಕಿರಿಸ್ತೀವ. ಆಕ್ಸಿಡೆಂಟ್ ಆಗಿದೆ ಅಂತ ಅನ್ಕೊಳ್ಳಿ ಒಬ್ಬ ವ್ಯಕ್ತಿಗೆ. ಆ ವ್ಯಕ್ತಿ ಆ ಆಕ್ಸಿಡೆಂಟ್ ಆಗಿರುವಂತಹ ಜಾಗವನ್ನ ಇಟ್ಕೊಂಡು ಕಿರಿಚ್ತಿರ್ತಾನೆ, ಅಳ್ತಿರ್ತಾನೆ, ಗೋಳಾಡ್ತಿರ್ತಾನೆ. ನಿಜನಾ? ದೇವ್ರೇನಂತಿದ್ದಾರೆ ಗೊತ್ತಾ? ನಾನ್ ನಿಮ್ಗೆ ಗಾಯ ಮಾಡ್ತೀನಿ, ಆದ್ರೆ ಸೌಂಡ್ ಬರಬಾರ್ದು ಹೊರಗಡೆ. ಹೌದಾ? ನಿನ್ ಕೈಲಿ ಕಿರಿಚ್ಲಿಕ್ಕೂ ಆಗ್ಬಾರ್ದು, ಇದು ನೋವು ಆಗ್ತಿದೆ ಅಂತ ಹೇಳ್ಕೊಳ್ಲಿಕ್ಕೂ ಆಗ್ಬಾರ್ದು. ಹಂಗ ಮಾಡ್ತೀನಿ ಅಂತಿದ್ದಾರೆ. ಇಷ್ಟೊಂದು ಭಯಂಕರವಾಗಿರುತ್ತೆ. ಓದೋಣ ಅದನ್ನ 15ನೇ ವಚನ 30-15. ಅಯ್ಯೋ, ನೋವು ನಿಲ್ಲದು ಎಂದು ನಿನ್ನ ವ್ರಣಕ್ಕಾಗಿ ಏಕೆ ಅರಚಿ ಬಹಳ ಅಯ್ಯೋ, ನೋವು ನಿಲ್ಲದು ಎಂದು ನಿನ್ನ ವ್ರಣಕ್ಕಾಗಿ ಏಕೆ ಅರಚಿಕೊಳ್ಳುತ್ತೀ? ನಿನ್ನ ಅಪರಾಧವು ಹೆಚ್ಚಿ ಪಾಪಗಳು ಬಹಳವಾದದ್ದರಿಂದ ನಿನಗೆ ಇದೆಲ್ಲ ಮಾಡಿದೆನು. ಏನಂತಿದ್ದಾರೆ ದೇವ್ರು? ನೋವು ಜಾಸ್ತಿ ಆಯ್ತು ಅಂತ ಹೇಳಿ ಏನಕ್ಕೋಸ್ಕರ ಕಿರಿಚ್ಕೊಳ್ತಿದ್ಯಾ? ಸೈಲೆಂಟ್ ಆಗಿರು, ಸೌಂಡ್ ಮಾಡ್ಬೇಡ ಅಂತಿದ್ದಾರೆ. ಹೌದಾ? ಕಿರಿಚ್ಲಿಕ್ಕೂ ಬಿಡೋದಿಲ್ವಾ? ಗಾಯವನ್ನ ಮಾಡಿ, ನೋವನ್ನ ಉಂಟು ಮಾಡಿ, ಆ ನೋವು ಜಾಸ್ತಿ ಆದ್ರೆ ಕಿರಿಚ್ಲಿಕ್ಕೂ ಬಿಡೋದಿಲ್ವಾ? ಏನಂತಿದ್ದಾರೆ ದೇವ್ರು? ಏನಕ್ಕೋಸ್ಕರ ಕಿರಿಚ್ತಿದ್ಯಾ? ಸೈಲೆಂಟ್ ಆಗಿರು. ಕಿರಿಚ್ಲಿಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿನ. ಹೌದು. ಕೆಳಗಡೆ ಏನ್ ಮಾತಾಡ್ತಿದ್ದಾರೆ? ನಿನ್ನ ಅಪರಾಧವು ಹೆಚ್ಚಿ ಪಾಪಗಳು ಬಹಳವಾದದ್ದರಿಂದ ನಿನಗೆ ಇದನ್ನೆಲ್ಲ ಮಾಡಿದೆನು. ಇದನ್ನೆಲ್ಲ ಏನಕ್ಕೋಸ್ಕರ ತಗೊಂಡ್ ಬಂದಿದ್ದೀನಿ? ನೀನ್ ಕಿರಿಚ್ಬೇಕು ಅಂತಲ್ಲ, ನೀನ್ ಕಿರಿಚಿ ಗೋಳಾಡ್ಬೇಕು ಅಂತ ತಗೊಂಡ್ ಬಂದಿಲ್ಲ ನಾನು ಈ ನೋವನ್ನ, ಈ ಗಾಯವನ್ನ ಅದಕ್ಕೋಸ್ಕರ ಮಾಡಿಲ್ಲ. ನೀನ್ ನಿನ್ನ ಪಾಪಗಳನ್ನು ಬಿಟ್ಟು ಮಾರ್ಪಡ್ಬೇಕು ಅಂತ ಹೇಳಿ ಈ ಗಾಯವನ್ನ ಮಾಡಿದ್ದೀನಿ. ಇನ್ನೊಂದ್ಸಾರಿ ಓದೋಣ ವಚನವನ್ನ. ಅಯ್ಯೋ, ನೋವು ನಿಲ್ಲದು ಎಂದು ನಿನ್ನ ವ್ರಣಕ್ಕಾಗಿ ಏಕೆ ಅರಚಿಕೊಳ್ಳುತ್ತೀ? ನಿನ್ನ ಅಪರಾಧವು ಹೆಚ್ಚಿ ಪಾಪಗಳು ಬಹಳವಾದದ್ದರಿಂದ ನಿನಗೆ ಇದನ್ನೆಲ್ಲ ಮಾಡಿದೆನು. ಅರ್ಥ ಆಯ್ತಾ ನಮ್ಗೆ? ಎಂತ ಭಯಂಕರವಾಗಿರುತ್ತೆ ದೇವರು ಒಂದು ವೇಳೆ ಗಾಯ ಮಾಡಿದ್ರೆ ಮನುಷ್ಯರಿಗೆ ಅಂತ ಹೇಳಿ. ಗಾಯ ಮಾಡ್ತಾರಂತೆ, ಮಾರ್ಪಡ್ಲಿಲ್ಲ ಅಂತ ಹೇಳಿದ್ರೆ ಗಾಯದ ಮೇಲೆ ಗಾಯ ಮಾಡ್ತಾರೆ. ಹೌದಾ? ಅದನ್ನ ಹೊರತುಪಡಿಸಿ ನನ್ನ ನೋವನ್ನ ನೋಡ್ಲಿಕ್ಕೆ ಅಥವಾ ನನ್ನ ಗಾಯದಿಂದ ನನ್ನ ಪಾರು ಮಾಡ್ಲಿಕ್ಕೆ ನನ್ನ ಸಂಬಂಧಿಕರಿದ್ದಾರೆ, ಬಂಧು ಬಳಗ ಇದ್ದಾರೆ ಅಂತ ಹೇಳಿದ್ರೆ ದೇವ್ರು ಏನಂದ್ರು? ಯಾರೂ ಸಹ ಒಂದು ಸ್ಟೆಪ್ಪು ಮುಂದೆ ಇಡದಂತೆ ನಾನ್ ಮಾಡ್ತೀನಿ ಅಂತಿದ್ದಾರೆ. ಹೌದಾ? ನೆಕ್ಸ್ಟ್, ನೋವು ಜಾಸ್ತಿ ಆಯ್ತು ಅಂತ ಕಿರಿಚ್ಬೋದಾ ಅಂದ್ರೆ ಕಿರಿಚ್ಲಿಕ್ಕೆ ಪರ್ಮಿಷನ್ ಇಲ್ಲ. ಸೈಲೆಂಟ್ ಆಗಿರ್ಬೇಕು. ನೋವನ್ನ ಅನುಭವಿಸ್ತಾ ಸೈಲೆಂಟ್ ಆಗಿರ್ಬೇಕು. ನಿನ್ನ ಕೈಯಲ್ಲಾದ್ರೆ ಯೋಚನೆ ಮಾಡು ಅಂತಿದ್ದಾರೆ ದೇವ್ರು. ನೋವು ಏನಕ್ಕೋಸ್ಕರ ಆಗ್ತಿದೆ, ಗಾಯ ಏನಕ್ಕೋಸ್ಕರ ಮಾಡಿದ್ರು ದೇವ್ರು ಯೋಚನೆ ಮಾಡು. ಅವಾಗ ನಾನೇ ವಾಸಿ ಮಾಡ್ತೀನಿ. ನೀನ್ ಕಿರ್ಚ್ಬೇಕಾಗಿಲ್ಲ, ನೀನ್ ಕೂಗಾಡ್ಬೇಕಾಗಿಲ್ಲ, ನೀನ್ ಗೋಳಾಡ್ಬೇಕಾಗಿಲ್ಲ. ನಿನಗ್ ನಾನ್ ಮಾಡಿರುವಂತಹ ಗಾಯವನ್ನ, ಯೆಹೋವನು ಮಾಡಿರುವಂತಹ ಗಾಯವನ್ನ ಯೆಹೋವನೇ ಕಟ್ತಾರೆ. ನಾವ್ ಹಿಂದೆ ಯೋಬನ ಗ್ರಂಥದಲ್ಲಿ ಓದಂತಹ ವಚನದ ಪ್ರಕಾರ ಓದ್ತಾರೆ. ಹೌದಾ? ಅರ್ಥ ಆಯ್ತಾ ನಮ್ಗೆ ಸಂದೇಶ? ಏನೇನೆಲ್ಲ ಅರ್ಥ ಆಯ್ತು? ನಾನು ಕಳೆದ ವಾರ ಹೇಳಿದೆ, ಈ ಸಂದೇಶದ ಸಾರಾಂಶ ಇಷ್ಟೇ. ದೇವ್ರು ಅಂತ ಹೇಳಿದ್ರೆ ಮನುಷ್ಯರು ಭಯ ಪಡ್ಬೇಕು. ದೇವರನ್ನು ಪ್ರೀತಿಸುವಂತಹದ್ದು ಒಂದು ಆಂಗಲ್. ಆ ದೇವರು ಅಂತ ಹೇಳಿದ್ರೆ ಮನುಷ್ಯರಿಗೆ ಭಯವೂ ಇರ್ಬೇಕು. ದೇವ್ರು ಅಂತ ಹೇಳಿದ್ರೆ ಭಯ ಪಟ್ರೆ ಮಾತ್ರ ನಮ್ಮ ಪಾಪಗಳನ್ನ ನಾವು ಬಿಡ್ಲಿಕ್ಕೆ ಸಾಧ್ಯ. ದೇವ್ರು ಅಂತ ಹೇಳಿದ್ರೆ ಹೆದರಿದ್ರೆ ಮಾತ್ರ ನಾವು ಮಾಡುವಂತಹ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನ ನಾವು ತ್ಯಜಿಸ್ಲಿಕ್ಕೆ ಸಾಧ್ಯ. ಆ ಭಯ ಪಡ್ತೀವ? ನೀವು ಈ 2 ವಾರಗಳ ಕಾಲ ಕೇಳಿರುವಂತಹ ಸಂದೇಶದ ಪ್ರಕಾರ ದೇವ್ರು ಗಾಯ ಮಾಡ್ತಾರೆ. ಬರೀ ಕಟ್ಲಿಕ್ ಮಾತ್ರ ಅಲ್ಲ ದೇವ್ರು, ಗಾಯವನ್ನ ಕಟ್ಟಿ ವಾಸಿ ಮಾಡ್ಲಿಕ್ಕೆ ಮಾತ್ರ ಅಲ್ಲ ದೇವ್ರು, ಗಾಯವನ್ನ ಮಾಡುವಂತಹದ್ದು ಸಹ ದೇವರೇ. ನೀವ್ ಬೇಕಾದ್ರೆ ನಿಮ್ಮ ಮಕ್ಕಳ ಮೇಲೆ ಕರುಣೆಯನ್ನು ತೋರಿಸಿ ನೀವು ಬಿಟ್ಬಿಡ್ಬೋದು ಅವ್ರು ತಪ್ಪು ಮಾಡಿದಾಗ. ಆದ್ರೆ ದೇವರು ಖಚಿತವಾಗಿ, ಖಂಡಿತವಾಗಿ ಪಾಪ ಮಾಡಿದಾಗ ತನ್ನ ಮಕ್ಕಳು ತಪ್ಪು ಮಾಡಿದಾಗ ಬಿಡುವುದಿಲ್ಲ. ಗಾಯವನ್ನ ಮಾಡ್ತಾರೆ. ಅದರಿಂದ ಪಾಠ ಕಲಿಸ್ಲಿಕ್ಕೋಸ್ಕರ ಗಾಯವನ್ನ ಖಚಿತವಾಗಿ ಮಾಡ್ತಾರೆ. ನಮ್ಮ ಮನಸ್ಸಲ್ಲಿ ಇರುತ್ತ ಪ್ರಿಯರೇ?
ಎಚ್ಚರಿಕೆಗಳನ್ನ ಕೊಡ್ಬೇಕಾದ್ರೇನೆ, ತುತ್ತೂರಿಯ ಶಬ್ದ ನಮ್ಮ ಕಿವಿಗೆ ಬೀಳ್ಬೇಕಾದ್ರೇನೆ ಮಾರ್ಪಾಡೋಣ. ಆ ಗಾಯ ನಮ್ಮವರೆಗೂ ಬರುವುದಕ್ಕೆ ಬಿಡದೆ ಇನ್ನೊಬ್ಬರಿಗೆ ಗಾಯ ಆಗಿದೆಯಲ್ವಾ, ಆ ತುತ್ತೂರಿಯ ಶಬ್ದದ ಮೂಲಕ ನಮಗ್ ಕೇಳಿಸ್ತಿದ್ಯಲ್ವಾ, ನಾವ್ ನೋಡ್ತಿದೀವಲ್ವಾ ಅದನ್ನ, ಅವಾಗ್ಲೇ ಮಾರ್ಪಾಡೋಣ ಅಲ್ವಾ. ಆ ಗಾಯ ನಮ್ಮವರ್ಗೂ ಆಗ್ಬೇಕಾ, ಆ ನೋವನ್ನ ನಾವ್ ತಡಿಬೇಕಾ, ಮತ್ತೆ ಕಿರಿಸ್ಲಿಕ್ಕೆ ಆಗೋದಿಲ್ವಂತೆ, ಹಿಂದೆ ಇರೋದಿಲ್ವಂತೆ, ಮುಂದೆ ಇರೋದಿಲ್ವಂತೆ, ಇದೆಲ್ಲ ನಮಗ್ ಬೇಕಾ? ಅದಕ್ಕೋಸ್ಕರ ಇನ್ನೊಬ್ಬರಿಗೆ ಗಾಯ ಆಗಿರ್ಬೇಕಾದ್ರೇನೆ, ಇನ್ನೊಬ್ಬರಿಗೆ ಗಾಯ ಆಗಿರುವಂತಹದ್ದು ತುತ್ತೂರಿಯ ಶಬ್ದದ ಮೂಲಕ, ನ್ಯೂಸ್ ಮೂಲಕ, ದೈವ ಸಂದೇಶಕರ ಮೂಲಕ ನಮ್ಮ ಕಿವಿಗೆ ಬೀಳ್ಬೇಕಾದ್ರೆ ಮಾರ್ಪಾಡೋಣ. ಓಕೆ, ನೋವಾಗುವಂತಹದ್ದಾದ್ರೂ ಕಡಿಮೆ ಆಗುತ್ತಲ್ಲ. ದೇವ್ರು ಅಂತ ಹೇಳಿದ್ರೆ ಹೆದರೋಣ, ಭಯ ಪಾಡೋಣ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಂಡು. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ನೀವು ಕೊಟ್ಟಿರುವಂತಹ ಈ ಉತ್ತಮವಾಗಿರುವಂತಹ ಗಳಿಗೆಗೋಸ್ಕರ ನಿಮಗೆ ಸ್ತೋತ್ರ. ನೀವಿನ್ನೂ ಕರುಣೆ ತೋರಿಸಿ ನಮ್ಮ ಪಕ್ಷವಾಗಿ ನೀವು ಸಮಾಧಾನದಿಂದಿದ್ದು ನಮ್ಮ ಮಾರ್ಪಾಟಿಗೆ ಇನ್ನೂ ನಮಗೆ ಗಾಯ ಮಾಡದೆ, ಇನ್ನು ಎಚ್ಚರಿಕೆಗಳ ಮೇಲೆ ಎಚ್ಚರಿಕೆಗಳ ಮೇಲೆ ಎಚ್ಚರಿಕೆಗಳನ್ನ ಮಾತ್ರ ಕೊಡ್ತಾ, ಇನ್ನೂ ನಮ್ಮ ಪಕ್ಷದಲ್ಲಿ ನೀವು ತಾಳ್ಮೆಯಾಗಿದ್ದಕ್ಕೋಸ್ಕರ ಇಷ್ಟು ದಿನ, ಇವಾಗ್ಲೂ ಸಹ ಇರುವುದಕ್ಕೋಸ್ಕರ ನಿಮ್ಮ ಕೃತಜ್ಞತೆಗಳು, ವಂದನೆಗಳು ಅಪ್ಪ. ನೀವು ಕೊಡ್ತಿರುವಂತಹ ಪ್ರತಿಯೊಂದು ಎಚ್ಚರಿಕೆಗಳನ್ನ ನಾವು ಗ್ರಹಿಸ್ತೀವಿ. ನೀವು ಕೊಡ್ತಿರುವಂತಹ ಎಚ್ಚರಿಕೆಗಳು, ನೀವು ತೋರಿಸ್ತಿರುವಂತಹ ಚಿತ್ರಣಗಳು, ತಂದೆ ನೀವು ಸೆಟ್ ಮಾಡ್ತಿರುವಂತಹ ಎಕ್ಸಾಂಪಲ್ಗಳು, ನಾವು ಟಿವಿಯಲ್ಲಿ ನೋಡ್ತಿರುವಂತಹ ಪ್ರತಿಯೊಂದೊಂದು ನ್ಯೂಸ್ ಅನ್ನು ಸಹ ನಾವು ಗ್ರಹಿಸಿ, ಈ ಶ್ರಮೆ ಏನಕ್ಕೋಸ್ಕರ ಬಂತು, ಈ ಕಷ್ಟ ಏನಕ್ಕೋಸ್ಕರ ಬಂತು, ಪ್ರತಿ ಕಷ್ಟ ಬಂದಾಗ್ಲೂ ಸಹ ಮನುಷ್ಯರ ಜೀವನದಲ್ಲಿ ತಂದೆ ನೀವ್ ಅನ್ಕೊಂಡಿರುವಂತಹದ್ದು ನಾವ್ ನಿಮ್ಮ ಕಡೆ ತಲೆ ಎತ್ತಿ ನೋಡ್ಬೇಕು ಅಂತ. ನೀವ್ ಅನ್ಕೊಂಡಿರುವಂತಹದ್ದು ಇದು ಏನಕ್ಕೋಸ್ಕರ ಬಂತು, ನಾನು ಏನ್ ಪಾಪ ಮಾಡಿದ್ದೀನಿ, ನಾನು ಏನ್ ತಪ್ಪು ಮಾಡಿದ್ದೀನಿ, ಈ ಗಾಯ ಏನಕ್ಕೋಸ್ಕರ ನನ್ನ ಜೀವನದಲ್ಲಿ ದೇವ್ರು ಮಾಡಿದ್ರು ಅನ್ನುವಂತಹದ್ದು ಆಲೋಚನೆ ಮಾಡ್ಬೇಕು ಅನ್ನುವಂತಹದ್ದು ತಂದೆ ನಿಮ್ಮ ಕೋರಿಕೆ. ನಿಮ್ಮ ಮಕ್ಕಳಾಗಿ ನಾವು ಆ ಕೆಲಸವನ್ನ ಇನ್ ಮುಂದೆ ನಾವು ಮಾಡ್ತೀವಿ ಅನ್ನುವಂತಹ ಭರವಸೆ ಕೊಡ್ತಾ, ಹಾಗೆ ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಬಂದು ದೈವ ಸಂದೇಶವನ್ನು ಹೇಳುವಂತಹ ಪ್ರತಿಯೊಬ್ಬ ದೈವ ಸಂದೇಶಕರ ಅವಶ್ಯಕತೆಗಳು, ಅನಿವಾರ್ಯತೆಗಳು, ಆರೋಗ್ಯ ಪರಿಸ್ಥಿತಿಗಳು ಪ್ರತಿಯೊಂದೊಂದು ಸಹ ನೆನಪಿಸ್ಕೊಳ್ಳಿ ಅನ್ನುವಂತಹ ಬೇಡಿಕೆಯನ್ನ ನಿಮ್ಮ ಮುಂದೆ ಇಡ್ತಾ, ಕಾರ್ಯಕ್ರಮ ನಡೆಸ್ಕೊಡ್ತಿರುವಂತಹದ್ದು, ಹಾಗೆ ಕಾಂಟ್ರಿಬ್ಯೂಟ್ ಮಾಡ್ತಿರುವಂತಹದ್ದು, ಹಾಡು ಹೇಳ್ತಿರುವಂತಹದ್ದು, ಪ್ರಾರ್ಥನೆ ಮಾಡ್ತಿರುವಂತಹದ್ದು, ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬೊಬ್ಬರನ್ನು ನೆನಪಿಸ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ನಮ್ಮನ್ನ ಮುಂದೆ ನಡೆಸ್ತಿರುವಂತಹ ನಿಮ್ಮ ಮಗ ರಾಮು ಅಣ್ಣನವರು, ಅವರ ಸೇವೆಯನ್ನು ಒಂದ್ಸರಿ ನೆನಪು ಮಾಡ್ಕೊಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ನಮಗೆ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಜ್ಞಾನದಲ್ಲಿ ಅಡಿಪಾಯವನ್ನ ಹಾಕಿದಂತಹ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ತಂದೆ ಆಗಿರುವಂತಹ ಜಯಶಾಲಿ ಅವರನ್ನ ನೆನಪಿಸ್ಕೊಳ್ಳಿ. ಅವರ ಈ ವೃದ್ಧಾಪ್ಯದಲ್ಲಿ ಅವ್ರಿಗೆ ಬೇಕಾಗಿರುವಂತಹ ಶಾಂತಿ, ಸಮಾಧಾನವನ್ನ, ಆರೋಗ್ಯ ಬಲವನ್ನ ಕೊಟ್ಟು ನಡೆಸಿ ಅನ್ನುವಂಥ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿ ಇರುವ ನಮ್ಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.